ಪರಿಶುದ್ಧನು ಪ್ರೀತಿ ಸ್ವರೂಪನು ತಂದೆಯಾದ ದೇವರೇ, ಅಪ್ಪ ಈ ಒಂದು ಸಮಯದಲ್ಲಿ ದೇವರೇ ಸ್ವಾಮಿ ನಮ್ಮನ್ನ ಇದುವರೆಗೂ ಆರೋಗ್ಯವನ್ನ ಕೊಟ್ಟು ತಂದೆ, ಬೆಳಗಿನಿಂದ ಇದುವರೆಗೂ ನಮ್ಮನ್ನ ಕಾದು ಕಾಪಾಡಿ ನಡೆಸಿದ ಪ್ರೀತಿಗಾಗಿ ನಿಮಗೆ ಕೃತಜ್ಞತೆಗಳು ತಂದೆ. ಅಪ್ಪ ದೇವರೇ, ಈ ಒಂದು ಸಾಯಂಕಾಲದ ಸಮಯದಲ್ಲಿ ತಂದೆ, ಈ ರೀತಿಯಲ್ಲಿ ನಾವು ಆನ್ಲೈನ್ ಅಲ್ಲಿ ಎಲ್ಲರೂ ಸೇರುವ ಹಾಗೆ ನೀವು ಮಾಡಿದ ದೊಡ್ಡ ಉಪಕಾರಕ್ಕಾಗಿ ಕೃತಜ್ಞತೆಗಳು ಸ್ವಾಮಿ. ದೇವರೇ, ಇಲ್ಲಿಯೇ ದೇವರೇ ಅಪ್ಪ, ನಿಮ್ಮ ಸತ್ಯವೇದದಲ್ಲಿರುವ ಅನೇಕ ವಿಷಯಗಳನ್ನು ನಾವು ಕೇಳುವಾಗ ಅದನ್ನ ಅರ್ಥ ಮಾಡಿಕೊಂಡವರಾಗಿ ತಂದೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರಾಗಿ ಮುನ್ನುಗ್ಗುವ ಹಾಗೆ ಸಹಾಯ ಮಾಡ್ರಿ. ಇದನ್ನ ಬೋಧಿಸುವಂತ ಸಹೋದರರನ್ನು ಕೂಡ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡ್ತೇವೆ ತಂದೆ. ನಿಮ್ಮ ಪರಿಶುದ್ಧಾತ್ಮನ ಶಕ್ತಿಯ ಜ್ಞಾನವನ್ನ ಒದಗಿಸಿ ನಮಗೆ ಬೋಧಿಸ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ. ಹಾಗೆ ದೇವರೇ, ಕೇಳುವ ಹಾಗೆ ಇಲ್ಲಿ ಸೇರಿ ಬಂದಿರುವ, ಇನ್ನು ಸೇರ್ಲಿಕ್ಕಿರುವ ಪ್ರತಿಯೊಬ್ಬೊಬ್ಬರನ್ನು, ಅವರ ಕುಟುಂಬಗಳನ್ನು, ಅವರನ್ನು ಈ ಒಂದು ಸಮಯದಲ್ಲಿ ಜ್ಞಾಪಿಸಿಕೊಳ್ಳುತ್ತಾ ಕೇಳುವ ನಾವೆಲ್ಲರೂ ತಂದೆ, ನಿಮ್ಮ ಕೃಪೆಯಲ್ಲಿ, ನಿಮ್ಮ ವಾಕ್ಯಗಳಲ್ಲಿ ದೇವರೇ ಬೆಳೆದು ನಾವು ನಿಲ್ಲುವ ಹಾಗೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ, ಈ ಒಂದು ಕೂಟವನ್ನ ತಂದೆ ಆದಿಯಿಂದ ಅಂತ್ಯದವರೆಗೂ ಒಳ್ಳೆ ರೀತಿಯಲ್ಲಿ ನೀವೇ ನಡೆಸಿಕೊಡ್ಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಒಡೆಯನೂ ರಕ್ಷಕನೂ ಆದಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸೂರ್ಯ, ನನ್ನ ವಾಯ್ಸ್ ಎಲ್ರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕ್ಲಿಯರ್ ಇದೆ. ಕ್ಲಿಯರ್ ಇದೆ. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ, ವಿಶೇಷವಾಗಿ ನಮ್ಮ ಕರ್ತನ ನೆನಪಿನ ಜ್ಞಾಪಕಾರ್ಥದ ದಿನವನ್ನು ನಾವು ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ನಾವು ಪಾಲ್ಗೊಳ್ಳುವುದಕ್ಕೆ, ಅದರಲ್ಲಿ ನಾವು ಭಾಗಿಗಳಾಗೋದಕ್ಕೆ ದೇವರು ಕೂಡ ನಮ್ಗೆ ಸಹಾಯವನ್ನ ಮಾಡೋದು ಮಾತ್ರವಲ್ಲದೆ ನಮ್ಮನ್ನ ಸಿದ್ಧತೆಯನ್ನ ಮಾಡ್ತಾ ಇರೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರಸರೇ, ಈ ಸಮಯ ತುಂಬಾ ವಿಶೇಷವಾದಂತ ಒಂದು ಸಮಯವಾಗಿದೆ ನಮ್ಮೆಲ್ಲರೂ ಕೂಡ, ಅಲ್ವಾ? ಹಾಗಾಗಿ ಈ ಸಮಯದಲ್ಲಿ ನಾವು ಹಲವಾರು ವಿಷಯಗಳಲ್ಲಿ ಏನ್ ಮಾಡ್ತಿದ್ವಿ, ಸ್ಟಡಿ ಮಾಡ್ತಾ ಇದ್ವಿ. ನೀವು ಮಾಡ್ತಿರುವಂತ ಒಂದು ವಿಷಯಗಳಿರ್ಬೋದು, ವೈಯಕ್ತಿಕವಾಗಿ ನೀವು ಮಾಡುವಂತ ಸ್ಟಡಿ ಇರ್ಬೋದು, ಎಲ್ಲ ಕೂಡ ಏನಿದೆ ಅಂತ ನೋಡಿದಾಗ ಖಂಡಿತವಾಗ್ಲೂ ನಮ್ಮ ಒಂದು ಆತ್ಮಿಕ ಜೀವಿತದ ಬೆಳವಣಿಗೆಗೆ ತುಂಬಾ ಒಂದು ಮುಖ್ಯವಾದಂತ ಒಂದು ವಿಷಯವಾಗಿದೆ. ಹಾಗಾಗಿ ಇವತ್ತು ನಾವು ನೋಡಕ್ಕಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ನಿಮ್ಗೆ ಆಲ್ರೆಡಿ ಗ್ರೂಪ್ ಅಲ್ಲಿ ಏನ್ ಮಾಡಿದೀವಿ, ಆ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಹಾಕಿದೀವಿ ಅಲ್ವಾ? ಯಾವ ಟಾಪಿಕ್ ಬಗ್ಗೆ ಹಾಕಿದ್ವಿ, ಯಾವ ಸಬ್ಜೆಕ್ಟ್ ಅಂತ ಗೊತ್ತಿದ್ಯಾ? ಯಾವ ಸಬ್ಜೆಕ್ಟ್ ಇತ್ತು ನಮ್ಗೆ? ಇಂಗ್ಲಿಷ್ ಅಲ್ಲಿ ಇದೆ ಅಲ್ವಾ? ಮೋಸ್ಟ್ಲಿ ನಿಮ್ಗೆ ಅದು ಅರ್ಥವಾಗಿದೆ. ಅದು ತಗೊಳ್ಳಿ. ನಾನೀಗ ನಿಮ್ಗೆ ಸ್ಕ್ರೀನ್ ನ ಶೇರ್ ಮಾಡ್ತೇನೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವತ್ತು ನಾವು ನೋಡಕ್ಕೆ ಹೋಗ್ತಿರುವಂತ ಒಂದು ಭಾಗ, ನಮ್ಮ ಸಹೋದರ ಬರೆದಂತ ರೀಪ್ರಿನ್ಸ್ ಭಾಗವನ್ನು ನೋಡಕ್ ಹೋಗ್ತಿದ್ದೀವಿ. ಅಂದ್ರೆ 5577 ಅದರಲ್ಲಿ ಸಹೋದರ ಏನ್ ಮಾಡಿದ್ರೆ, ಕೆಲವೊಂದು ವಿಷಯವನ್ನ ತುಂಬಾ ಒಂದು ಸುಂದರವಾದ ಕೆಲವೊಂದು ವಿಷಯನ ಬರೆದಿದ್ದಾರೆ. ಈ ತುಂಬಾ ವಿಷಯಗಳಿದೆ ನಾವು ಧ್ಯಾನ ಮಾಡೋದಕ್ಕೆ. ಮುಖ್ಯವಾಗಿ ನಾವು ನೋಡುವಂತ ವಿಷಯ ಒಂದೇ ನಿಮಿಷ. ಓಕೆ, ನನ್ನ ಸ್ಕ್ರೀನ್ ನಿಮ್ಮೆಲ್ಲರೂ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಹಾಗಾಗಿ ಇವತ್ತಿನ ಒಂದು ಪಾಠದಲ್ಲಿ ದೇವರಿಂದ ಬಾಧಿಸಲ್ಪಟ್ಟವನು ಮತ್ತೆ ತಗ್ಗಿಸಲ್ಪಟ್ಟವನು ನಾವು ಹೇಳಕ್ ಹೋಗ್ಬೇಕಾದ್ರೆ, ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಾಧೆಗೆ ಒಳಪಡಿಸ್ಬೇಕಾದ್ರೆ, ತಗ್ಗಿಸ್ಬೇಕಾದ್ರೆ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಕರ್ತನ ಹೇಗೆ ಒಪ್ಪಿಸ್ಕೊಟ್ರು ಅನ್ನೋ ವಿಷಯವನ್ನ ಈ ಒಂದು ಪಾಠದಲ್ಲಿ ನೋಡ್ತೀವಿ.
ಅದಕ್ಕೆ ಕೆಲವೊಂದು ವಿಷಯವನ್ನ ಇಲ್ಲಿ ತಗೊಂಡಿದ್ದಾರೆ. ಅದನ್ನ ವಾಕ್ಯಗಳನ್ನ ಕೂಡ ಓದೋಣ. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 22ರಿಂದ 37ರವರೆಗೆ ಓದೋಣ. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 22ರಿಂದ 37ರವರೆಗೆ. ಕುರೇನ ಪಟ್ಟಣದ ಸೀಮೋನನು ಬಳಿಕ ಆತನನ್ನು ಗೊಲ್ಗೊಥಾ ಎಂಬ ಸ್ಥಳಕ್ಕೆ ಕರ್ಕೊಂಡು ಬಂದರು. ಗೊಲ್ಗೊಥಾ ಎಂದರೆ ಕಪಾಲ ಸ್ಥಳ. ಅಲ್ಲಿ ಆತನಿಗೆ ರಕ್ತಬೋಳ ಬೆರೆಸಿದ ದ್ರಾಕ್ಷಾರಸವನ್ನು ಕೊಟ್ಟರು. ಆದರೆ ಆತನು ತೆಗೆದುಕೊಳ್ಳಲಿಲ್ಲ. ಅವರು ಆತನನ್ನು ಶಿಲುಬೆಗೆ ಹಾಕಿ ಆತನ ಬಟ್ಟೆಗಳಲ್ಲಿ ಯಾವುದೆಂದು ಯಾರ್ಯಾರಿಗೆ ಆಗಬೇಕೆಂದು ಚೀಟು ಹಾಕಿ ಪಾಲಿ ಮಾಡಿಕೊಂಡರು. ಆತನನ್ನು ಶಿಲುಬೆಗೆ ಹಾಕುವಾಗ ಹೊತ್ತಾರೆ 9 ಗಂಟೆಯಾಗಿತ್ತು. ಇದಲ್ಲದೆ ಅವರು ಹೊರಿಸಿದ ಅಪರಾಧವನ್ನು ಸೂಚಿಸುವ ಒಂದು ವಿಳಾಸವು ಶಿಲುಬೆಯ ಮೇಲೆ ಬರೆದಿತ್ತು. ಅದೇನೆಂದರೆ ಯೆಹೂದ್ಯರ ಅರಸನು ಎಂಬುದೇ. ಅದಲ್ಲದೆ 2 ಕಳ್ಳರನ್ನು ತಂದು ಒಬ್ಬನನ್ನು ಆತನ ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಿದರು. ಅಲ್ಲಿ ಹಾದು ಹೋಗುವವರು ತಲೆ ಆಡಿಸಿ, ಆಹಾ, ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ಶಿಲುಬೆಯಿಂದ ಇಳಿದು ನಿನ್ನನ್ನು ರಕ್ಷಿಸಿಕೋ ಎಂದು ಆತನನ್ನು ಹಂಗಿಸುತ್ತಿದ್ದರು. ಅದೇ ಮೇರೆಗೆ ಮಹಾಯಾಜಕರು ಶಾಸ್ತ್ರಿಗಳು, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ಇಸ್ರಾಯೇಲರ ಅರಸನಾದ ಈ ಕ್ರಿಸ್ತನು ಈಗ ಶಿಲುಬೆಯಿಂದ ಇಳಿದು ಬರಲಿ, ಇಳಿದು ಬಂದರೆ ನಾವು ನೋಡಿ ನಂಬೇವು ಎಂದು ತಮ್ಮೊಳಗೆ ಹಾಸ್ಯದಿಂದ ಮಾತಾಡುತ್ತಿದ್ದರು. ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟವರು ಸಹ ಆತನನ್ನು ನಿಂದಿಸುತ್ತಿದ್ದರು. ಸಾಕ ಬ್ರದರ್? ಸಾಕು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ಒಂದು ಪಾಠದಲ್ಲಿ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯಾವ ರೀತಿ ಒಂದು ನಿಂದನೆಗೆ ಅಂದ್ರೆ ಆ ಒಂದು ಕಷ್ಟಕರವಾದಂತ ಒಂದು ಸನ್ನಿವೇಶಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬಾ ಒಂದು ಕಷ್ಟವಾದಂತ ಒಂದು ಸನ್ನಿವೇಶ ಅಂತ ಹೇಳ್ಬಹುದು. ಯಾಕಂದ್ರೆ ಇದನ್ನ ನಾವೇನೋ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡೋಕ್ಕಿಂತ ಹೆಚ್ಚಾಗಿ ನಾವೇ ಆಲೋಚನೆ ಮಾಡಿ ನೋಡೋಣ. ಆ ಒಂದು ವಿಷಯವನ್ನ ವಿಜುವಲೈಸ್ ಆಗಿ ನಮ್ಮ ಮುಂದೆ ತಂದ್ಬಿಡೋಣ. ಪಿಕ್ಚರ್ನ ಏನ್ ಮಾಡೋಣ, ನಮ್ಮ ಮುಂದೆ ತಂದಾಗ ಏನಾಗುತ್ತಂದ್ರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಷ್ಟಗಳನ್ನ ಕರ್ತನಾದ ಯೇಸು ಕ್ರಿಸ್ತ ಅನುಭವಿಸಿರ್ಬೋದು ಅಂತ. ಹಾಗೆ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಅನುಭವಿಸಿದ ಎಲ್ಲ ಒಂದು ಬಾಧೆಗಳನ್ನ ಎಲ್ಲಿ ಕರೆಕ್ಟ್ ಆಗಿ ಒಂದು ವಾಕ್ಯದಲ್ಲಿ ಕರೆಕ್ಟ್ ಆಗಿ ಅದನ್ನ ಮೆನ್ಷನ್ ಮಾಡ್ತಾರೆ ಅಂದ್ರೆ ಏಷ್ಯಾ 53ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡ್ಬೋದು. ಏಷ್ಯಾ 53ನೇ ಅಧ್ಯಾಯ 4ನೇ ವಾಕ್ಯ ಓದಿ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಓಕೆ, ಸರಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆ ನಿಮ್ಗೆ? ಸರಿ, ಓಕೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡ್ಬೇಕು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಬಾಧೆಗಳ ವಿಷಯಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಸಂಕ್ಷಿಪ್ತವಾಗಿ ಬರೀತಾರೆ. ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ್ರ ಇಲ್ವಾ ಅನ್ನುವಂತ ಪ್ರಶ್ನೆ ನಮ್ಗೆ ಯಾವಾಗ್ಲೂ ಬರಲ್ಲ. ಕರೆಕ್ಟ್ ಅಲ್ವಾ? ಯಾವತ್ತು ಕೂಡ ನಮ್ಗೆ ಏನ್ ಬರಲ್ಲ, ಅದು ಆ ವಿಷಯದಲ್ಲಿ ನಮ್ಗೆ ಡೌಟ್ ಅಂತೂ ಬರಲ್ಲ. ಯಾವತ್ತಾದ್ರೂ ನಿಜವಾಗ್ಲೂ ಯೇಸು ಕ್ರಿಸ್ತನು ಮರಣ ಹೊಂದಿರೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಮೈಂಡ್ ಯಾವತ್ತು ಬಂದಿದೆ ನಮ್ಗೆ? ಇಲ್ಲ ಅಲ್ವಾ? ಸೊ ದೇವ್ರ ಮಕ್ಳು ನಾವೇನ್ ಮಾಡ್ತೀವಿ, ನಂಬ್ತೀವಿ. ಆದ್ರೆ ಅಲ್ಲಿ ನಡೆದಿರುವಂತ ವಿಷಯಗಳಿಗೆ ಕುರಿತಾಗಿರುವಂತ ಹಲವಾರು ವಿಷಯಗಳು ಬೇಕಾದ್ರೆ ನಾವು ಇಲ್ಲ ಈ ರೀತಿ ನಡೆದಿರ್ಬೋದು, ಇಲ್ಲ ಬೇರೆ ರೀತಿ ನಡೆದಿರ್ಬೋದು ಅನ್ನೋ ವಿಷಯ ಮಾತಾಡ್ಬೋದು. ಆದ್ರೆ ನಿಜವಾಗ್ಲೂ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣದ ವಿಷಯದಲ್ಲಿ ನಮ್ಗೆ ಯಾವುದೇ ರೀತಿಯಾದಂತ ಸಂದೇಹ ಇಲ್ಲ. ಆ ಒಂದು ಹೆಜ್ಜೆಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅನುಭವಿಸಿದ ವಿಷಯಗಳನ್ನ ತಗೊಂಡಾಗ ಮುಖ್ಯವಾಗಿ ನಾವು ಗಮನಿಸುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿದ್ದಂತ ಎಲ್ಲ ಶಕ್ತಿನ ಏನ್ ಮಾಡ್ಕೊಂಡಿದ್ರು, ಕಲ್ಕೊಂಡಿದ್ರು ಅನ್ನೋ ವಿಷಯವನ್ನು ಒಂದ್ ರೀತಿಯಲ್ಲಿ ನಾವು ಅರ್ಥ ಮಾಡ್ತೀವಿ. ಮೊದಲನೇದಾಗಿ ಒಬ್ಬ ಪರಿಪೂರ್ಣವಾದಂತ ಒಬ್ಬ ವ್ಯಕ್ತಿ ಆಗಿದ್ರು ಕೂಡ ಕರ್ತನಾದ ಯೇಸು ಕ್ರಿಸ್ತನು ಆತನ ದೇಹದಲ್ಲಿ ಶಕ್ತಿ ಎಲ್ಲ ಏನಾಯ್ತು, ವ್ಯಯವಾಗಿತ್ತು. ಎಷ್ಟು ಮಟ್ಟಿಗೆ ವ್ಯಯವಾಗಿತ್ತು ಅಂದ್ರೆ ಆತನೇನು ದುಡ್ದು ಇಲ್ಲ ಕೆಲಸ ಮಾಡಿ ಏನ್ ಮಾಡಿಲ್ಲ, ವ್ಯಯ ಮಾಡ್ಕೊಂಡಿರ್ಲಿಲ್ಲ. ಕರೆಕ್ಟ್ ಅಲ್ವಾ?
ಕರ್ತನ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ದುಡ್ದು ಇಲ್ಲ ತುಂಬಾ ಕಷ್ಟಪಟ್ಟಿನ ವ್ಯಯ ಮಾಡಿದ್ರ ಶಕ್ತಿನ? ಹೇಗೆ ಅವ್ರ ಶಕ್ತಿ ಎಲ್ಲ ವ್ಯಯ ಮಾಡ್ಕೊಂಡಿದ್ರು? ಬ್ರದರ್, ರೋಗಗಳನ್ನ ಗುಣ ಮಾಡೋದ್ರ ಮುಖಾಂತರ ಆತನ ಶಕ್ತಿ ಹೊರಗಡೆ ಹೋಗ್ತಿತ್ತು. ಅವ್ರನ್ನ ಎಬ್ಬರಿಸಿದ್ರು. ಕರೆಕ್ಟ್ ಅಲ್ವಾ? ರೋಗಗಳನ್ನ ಅನೇಕ ರೋಗಗಳನ್ನ ಗುಣಪಡಿಸೋದ್ ಮೂಲಕ ಆತನ ಶಕ್ತಿ ಹೋಗ್ತದೆ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ? ಕಾಣಿಸ್ತಾ ಇದೆ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ. ಸರ್ ಅನೇಕ ಒಂದು ರೋಗಗಳನ್ನ ಗುಣಪಡಿಸೋದ್ರಲ್ಲಿ ಅಲ್ವಾ, ಅನೇಕ ಒಂದು ಅನೇಕ ಜನರಿಗೆ ಆತನ ಏನ್ ಮಾಡ್ತಿದ್ರು? ಅನೇಕ ಕಷ್ಟಗಳಿಂದ ಅವನ್ನ ಬಿಡಿಸುವಂತ ಸಮಯಗಳಲ್ಲಿ ಆತನ ದೇಹದಿಂದ ಏನಾಗ್ತಿತ್ತು ಅಂದ್ರೆ ಶಕ್ತಿ ಹೊರಡೋಗ್ತಾ ಇತ್ತು. ಅದು ನಮ್ಗೆಲ್ರಿಗೂ ಗೊತ್ತಿರುವಂತ ಒಂದು ವಿಷಯ ಅಲ್ವಾ? ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಮಾಡುವಂತ ಸನ್ನಿವೇಶದಲ್ಲಿ ಆತನ ದೇಹದಲ್ಲಿಂತ ಏನ್ ಪರಿಪೂರ್ಣ ಶಕ್ತಿನ ತಗೊಂಡ್ಬಂದಿದ್ರೋ ಆ ಶಕ್ತಿ ಕ್ರಮೇಣವಾಗಿ ಆತನ ದೇಹದಿಂದ ಹೋಗ್ತಾ ಇತ್ತು. ಈಗ ನೋಡಿ, ಈಗ ಒಂದ್ ವ್ಯಕ್ತಿ ತುಂಬಾ ಕೆಲಸ ಮಾಡಿ ಕಷ್ಟಪಟ್ಟು ಆತನೇನಾಗ್ತಾನೆ, ಟಯರ್ಡ್ ಆಗ್ತಾನೆ. ಅದೇ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಂಪೂರ್ಣವಾದಂತ ಒಂದು ಶಕ್ತಿನ ಕ್ರಮೇಣ ಏನ್ ಮಾಡ್ಕೊಡ್ತಿದ್ರು, ಕಳ್ಕೊಳ್ತಾ ಇದ್ರು ಅನ್ನೋ ವಿಷಯವನ್ನ ನೋಡ್ತೀವಿ. ಹಾಗೆ ತುಂಬಾ ಜನರು ಯೇಸು ಕ್ರಿಸ್ತನ ಹತ್ರ ಬರ್ಬೇಕಾದ್ರೆ ಯಾವ ರೀತಿ ನಂಬಿಕೆಯಲ್ಲಿ ಬರ್ತಾ ಇದ್ರು ಅಂದ್ರೆ, ಅವರ ಬಟ್ಟೆನ ಮುಟ್ಟಿದ್ರೆ ಸಾಕು ನಮ್ಗೆ ಏನಾಗುತ್ತೆ, ನಮ್ಗೆ ಗುಣವಾಗುತ್ತೆ ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ತಿದ್ರು, ಬರ್ತಾ ಇದ್ರು. ಇದನ್ನ ಕೂಡ ನಾವು ವಾಕ್ಯದಲ್ಲಿ ಓದ್ಬೇಕಾದ್ರೆ ಮತ್ತೇನ ಸುವಾರ್ತೆ 14ನೇ ಅಧ್ಯಾಯ 34ರಿಂದ 36ವರೆಗೂ ನೋಡ್ಬೋದು. ಮತ್ತೇನ ಸುವಾರ್ತೆ 14ನೇ ಅಧ್ಯಾಯ 34ರಿಂದ 36ವರೆಗೂ. ಅವರು ಸಮುದ್ರವನ್ನು ದಾಟಿ ನಜರೇತ್ ದೇಶದ ದಡಕ್ಕೆ ಮುಟ್ಟಿದರು. ಆ ಸ್ಥಳದವರು ಆತನ ಗುರು ತನ್ನು ಹಿಡಿದು ಆ ಸುತ್ತಲಿನ ಸೀಮೆಗೆಲ್ಲ ಹೇಳಿ ಕಳುಹಿಸಿ, ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ಆತನ ಬಳಿಗೆ ಕರೆತರಿಸಿ, ಆತನನ್ನು ನಿನ್ನ ಉಡುಪಿನ ಗುಂಡಿಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಬೇಡಿಕೊಂಡರು. ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಅಲ್ವರ? ಮುಟ್ಟಿದವರೆಲ್ಲರೂ ಏನಾದ್ರು ಸ್ವಸ್ಥರಾದ್ರು. ಈ ರೀತಿ ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತ ಕಾರ್ಯಗಳಲ್ಲಿ ಒಂದು ಚಿಕ್ಕ ಒಂದು ಅದ್ಭುತ ಕಾರ್ಯದಲ್ಲಿ ಆತನಿಗೆ ಶಕ್ತಿ ಕಡಿಮೆ ಹೋಗ್ತಾ ಇತ್ತು. ದೊಡ್ಡ ಪ್ರಮಾಣದಲ್ಲಿ ಆತನ ಅದ್ಭುತ ಕಾರ್ಯ ಮಾಡ್ಬೇಕಾದ್ರೆ ಆತನ ಶಕ್ತಿ ಏನಾಯ್ತು, ತುಂಬಾನೇ ಕಳ್ಕೊಳ್ತಾ ಇದ್ರು ಅಲ್ವಾ? ಕೆಲವೊಂದ್ ಟೈಮಲ್ಲಿ ಏನ್ ಮಾಡ್ತಿದ್ರು, ಲಾಜರ್ನ ಪುನರ್ತನಗೊಳಿಸಿದ್ರು ಅಲ್ವಾ? ಲಾಜರ್ನಿಗೆ ಏನ್ ಮಾಡಿದ್ರು, ಆ ಒಂದು ಪುನರ್ತನವನ್ನ ಕೊಡ್ಬೇಕಾದ್ರೆ ಆ ಒಂದು ಸಮಯದಲ್ಲಿ ಆತನ ದೇಹದಿಂದ ಹಲವಾರು ಶಕ್ತಿ ಹೋಯ್ತು. ಇನ್ನು ಕೂಡ ಈ ವಿಷಯವನ್ನು ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಸ್ಪಷ್ಟಪಡಿಸ್ತಾರೆ ಅಂದ್ರೆ, ಒಂದು ದಿನ ಒಂದು ಸ್ತ್ರೀ ಏನ್ ಮಾಡ್ತಾರೆ, ಒಂದು ಮುಟ್ಟಿನಿರುವಂತ ಸ್ತ್ರೀಯ ಒಂದು ಅನೇಕ ಕಷ್ಟಗಳಿಂದ ಕಷ್ಟಪಡುವಂತ ಸ್ತ್ರೀ ಯೇಸು ಕ್ರಿಸ್ತನ ಉಡುಪನ್ನ ಏನ್ ಮಾಡ್ತಾರೆ, ಮುಟ್ತಾರೆ. ಮುಟ್ಟಿದ ತಕ್ಷಣ ಯೇಸು ಕ್ರಿಸ್ತ ಏನಂತ ಹೇಳ್ತಾರೆ, ನನ್ನಿಂದ ಶಕ್ತಿ ಏನಾಯ್ತು, ಹೊರಟು ಹೋಯ್ತು ಅಂತ ಏನ್ ಮಾಡ್ತಾರೆ, ಹೇಳ್ತಾರೆ. ಅಂದ್ರೆ ಯಾವ ರೀತಿ ಆತನ ದೇಹದಲ್ಲಿರುವಂತ ಶಕ್ತಿ ಕಡಿಮೆ ಆಗ್ತಿತ್ತು ಅಂದ್ರೆ, ಹಾಗೆ ಶಕ್ತಿ ಕಡಿಮೆ ಆಗಿದ ತಕ್ಷಣ ಯೇಸು ಕ್ರಿಸ್ತನ ಆಯ್ತಪ್ಪ ಟಯರ್ಡ್ ಆಗ್ಬಿಟ್ಟಿದೀನಿ, ಸುಸ್ತಾಗ್ಬಿಟ್ಟಿದ್ ಅಂತ ಬಿಡ್ತಾ ಇರ್ಲಿಲ್ಲ ಅಲ್ವಾ? ಮತ್ತೆ ಏನ್ ಮಾಡ್ತಿದ್ರು, ಜನರಿಗೆ ಕಂಟಿನ್ಯೂ ಆಗಿ ಆ ಸಹಾಯವನ್ನ ಮಾಡ್ತಾ ಇದ್ರು. ಕರೆಕ್ಟ್ ಅಲ್ವಾ? ಅದನ್ನ ನಾವೆಲ್ಲಿ ನೋಡ್ತೀವಿ ಅಂದ್ರೆ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನೋಡ್ತೀವಿ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 30ನೇ ವಾಕ್ಯ. ಇತ್ತಲಾಗಿ ಅಪೊಸ್ತಲರು ಆತನ ಬಳಿ 5:30 ಸಾರಿ. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ತಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು, ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ನೋಡಿದ್ರ, ಈಗ ನನ್ನನ್ನು ಯಾರು ಮುಟ್ಟಿದಂದ್ರೆ ಏನರ್ಥ? ಎಲ್ರು ನನ್ನ ಇದ್ ಮಾಡ್ತಾ ಇದ್ರೆ ನೀವು ಈ ರೀತಿ ಹೇಳೋದು ಅರ್ಥವೇನಿದೆ ಅಂತ ಹೇಳ್ಬೇಕು. ಇಲ್ಲ, ಯಾರೋ ಒಬ್ರು ಉದ್ದೇಶಪೂರ್ವಕ ನನ್ನ ಮುಟ್ಟಿದ್ದಾರೆ. ನನ್ನ ಮುಟ್ಟಿದ್ರೆ ನನ್ನ ಶಕ್ತಿ ಪಡ್ಕೊಂಡು ಗುಣವಾಗ್ತಾರೆ ನಂಬಿಕೆಯಿಂದ ಮುಟ್ಟಿದ್ದಾರೆ, ಆದ್ರಿಂದ ನನ್ನ ಶಕ್ತಿ ಏನಾಗಿದೆ, ಹೋಗ್ಬಿಟ್ಟಿದೆ. ನೋಡಿ, ಈಗ ಆತನ ದೇಹದಲ್ಲಿರುವಂತ ಶಕ್ತಿ ವಿತೌಟ್ ಯಾವ ರೀತಿ ಇತ್ತು ಅಂದ್ರೆ, ನೋಡಿ ಈಗ ನಮ್ಗೆ ನಾವು ಮೊಬೈಲ್ ಫೋನ್ಗೆಲ್ಲ ಪಾಸ್ವರ್ಡ್ ಹಾಕಿರ್ತೀವಿ ನೋಡ್ರಿ, ಯಾರು ಮುಟ್ಬಾರ್ದು, ನಮ್ಮ ಪರ್ಮಿಷನ್ ಇಲ್ದೆ ಯಾರು ಮುಟ್ಬಾರ್ದು ಅಂತ. ಕರೆಕ್ಟ್ ಅಲ್ವಾ? ಈಗ ಪಾಸ್ವರ್ಡ್ ಹಾಕಿಲ್ಲ ಅಂದ್ರೆ ಏನರ್ಥ, ಯಾರ್ ಬೇಕಾದ್ರೂ ತಗೊಳ್ಬಹುದು, ಯಾರ್ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಆ ರೀತಿ ಯೇಸು ಕ್ರಿಸ್ತ ಏನ್ ಮಾಡಿಲ್ಲ, ಅದಕ್ಕೊಂದು ರಿಸ್ಟ್ರಿಕ್ಷನ್ ಮಾಡಿರ್ಲಿಲ್ಲ. ನಾನು ನನ್ನ ಕೈಯಿಂದ ಮುಟ್ಟಿದ್ರೆ ಮಾತ್ರ ಶಕ್ತಿ ಹೋಗ್ಬೇಕನ್ಬಿಟ್ಟು. ಯಾರ್ ಬೇಕಾದ್ರೆ ನನ್ನ ಶಕ್ತಿನ ಯೂಸ್ ಮಾಡ್ಕೊಳ್ಳಿ, ಯಾರ್ ಬೇಕಾದ್ರೆ ತಗೊಳ್ಳಿ, ಯಾರ್ಗ್ ಬೇಕಾದ್ರೆ ಏನ್ ಮಾಡ್ಲಿ, ಆ ಶಕ್ತಿ ಹೋಗ್ಲಿ ನನ್ನ ದೇಹದಿಂದ, ಹೆಂಗ್ ಬೇಕಾದ್ರೆ ಅವ್ರು ಯೂಸ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇದ್ರೆ ಯೇಸು ಕ್ರಿಸ್ತ. ಅದಕ್ಕೆ ನೋಡ್ರಿ, ನಂಬಿಕೆಯಿಂದ ಮುಟ್ಟಿದ್ದಕ್ಕೆ ಅವ್ರು ಗುಣ ಆಗ್ಬಿಡಿದ್ರು. ಯೇಸು ಕ್ರಿಸ್ತ ಮಾತಾಡಿಲ್ಲ, ಏನು ಹೇಳಿಲ್ಲ. ಅದೇ ಕ್ರಿಸ್ತನ ಪ್ರೀತಿ ಸರ್, ಏನ್ ನೋಡ್ತೀವಿ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತನ್ನ ದೇಹವನ್ನ ಸಂಪೂರ್ಣವಾಗಿ ಅನೇಕ ಜನರನ್ನ ಗುಣಪಡಿಸುವುದರಲ್ಲಿ ತನ್ನ ದೇಹವನ್ನ ಸಂಪೂರ್ಣವಾಗಿ
ಆ ಬಲವನ್ನ ಕಲ್ಕೊಂಡಿದ್ರು ಅಲ್ವಾ. ತಾನೇ ತಮ್ಮ ಬಲಹೀನತೆಯನ್ನು ತಕ್ಕೊಂಡು ರೋಗವನ್ನು ಹೊತ್ತುಕೊಂಡು ಎಂಬುದಾಗಿ ಪ್ರವಾದಿಯಾದ ಏಷಯನಿಂದ ಹೇಳಲ್ಪಟ್ಟಂತ ಮಾತು ನೆರವೇರುವಂತೆ. ಅಂದ್ರೆ ಏಷಯನ 53ನೇ ಅಧ್ಯಾಯದಲ್ಲಿ ಇರುವಂತ ಪ್ರಕಾರವಾಗಿ ನಮ್ಮ ಬಲಹೀನತೆಗಳನ್ನ ಏನ್ ಮಾಡಿದ್ರು ಹೊತ್ಕೊಂಡು, ನಮ್ಮ ಬಲಹೀನತೆ ಅವ್ರು ಹೊತ್ಕೊಳ್ಬೇಕಾದ್ರೆ ಆತನ ಬಲ ನಮ್ಗೆ ಬರ್ತಾ ಇತ್ತು. ಅವ್ರು ವೀಕ್ ಆಗ್ತಿದ್ರು, ನಾವೇನಾಗ್ತಿದೀವಿ ಸ್ಟ್ರಾಂಗ್ ಆಗ್ತಿದೀವಿ ಅಲ್ವಾ. ಸೊ ಈ ರೀತಿ ನೋಡ್ಬೇಕಾದ್ರೆ ಎಲ್ಲ ವಿಷಯಗಳು ಕರ್ತನಾದ ಯೇಸು ಕ್ರಿಸ್ತನ ಅನೇಕ ಒಂದು ಕಷ್ಟಗಳನ್ನ ಅನುಭವಿಸ್ಕೊಂಡು ಇಲ್ಲಿ ಬಂದಿದ್ರೆ ಈ ಒಂದು ಕಷ್ಟ ಅನುಭವನ ತಗೊಳ್ಬೇಕಾದ್ರೆ ಕೃಷ್ಣನಲ್ಲಿ ಪ್ರಿಯ ಸಹೋದರರೇ, ಈಗ ಗೆತ್ಸೆಮನೆ ತೋಟದಲ್ಲಿ ಒಂದು ಅನುಭವ ಆಯ್ತಾ ಆತನಿಗೆ ಅಲ್ವಾ. ಗೆತ್ಸೆಮನೆ ತೋಟದಿಂದ ಈಚೆಗೆ ಬರ್ಬೇಕಾದ್ರೆ ಅಲ್ಲಿಂದ ಆತನ ಇಟ್ಕೊಂಡು ಹೋಗಿ ಏನ್ ಮಾಡ್ತಾರೆ, ಹಲವಾರು ರೀತಿಯಲ್ಲಿ ಜಡ್ಜ್ಮೆಂಟ್ ಮಾಡ್ತಾರೆ ನೋಡಿ. ಅಲ್ಲಿ ಆತನಿಗೆ ಮೊದ್ಲೇ ಶಕ್ತಿ ಇರ್ಲಿಲ್ಲ, ಮೊದ್ಲೇ ಬಲ ಇರ್ಲಿಲ್ಲ. ಈ ಜಡ್ಜ್ಮೆಂಟ್ ಮಾಡ್ತಾರೆ ನೋಡಿ, ಜಡ್ಜ್ಮೆಂಟ್ ಅಲ್ಲಿ ಇನ್ನೂ ಆತನ ಶಕ್ತಿನ ಕಳ್ಕೊಂಡ್ಬರ್ತಾರೆ. ಈ ಜಡ್ಜ್ಮೆಂಟ್ ಅಂದ್ರೆ ಯಾವ ರೀತಿ ಜಡ್ಜ್ಮೆಂಟ್ ನಡೀತು ಯೇಸು ಕ್ರಿಸ್ತನಿಗೆ ವಿಚಾರಣೆಗಳು ನಡೀತು. ಆತನ ಕರ್ಕೊಂಡು ಹೋಗಿ ಏನ್ ಮಾಡ್ತಾರೆ, ಲಾಸ್ಟ್ ಟೈಮ್ ನೋಡಿದ್ವಲ್ಲ, ಆತನ ಕರ್ಕೊಂಡು ಹೋಗಿ ಏನ್ ಮಾಡಿದ್ರು, ತಪ್ಪು ಇನ್ನೂ ಆತನ ಏನ್ ತಪ್ಪಂತಾನೆ ಗೊತ್ತಿಲ್ಲ ಅಷ್ಟ್ರಲ್ಲೇ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಆದ್ಮೇಲೆ ಆತನ ಮೇಲೆ ತಪ್ಪನ್ನ ಹೊರಿಸ್ತಾ ಇದೆ ಅಲ್ವಾ. ಏನ್ ತಪ್ಪ ಆತನ ಮೇಲೆ ಹಾಕನ ಅಂತ ಈಗ ತೀರ್ಮಾನ ಮಾಡ್ತಾ ಇದೆ ನೋಡ್ರಿ. ಎಷ್ಟರ ಮಟ್ಟಿಗೆ ಆತನ ಕಷ್ಟಪಡಿಸಿದ್ರು ಅನ್ನೋ ವಿಷಯ ನೋಡಿ. ಈಗ ಯೇಸು ಕ್ರಿಸ್ತನಿಗೆ ಒಂದು ಜಡ್ಜ್ಮೆಂಟ್ ನಡೀತು, ಎಷ್ಟು ರೀತಿಯಾದ ಜಡ್ಜ್ಮೆಂಟ್ ನಡೀತು, ಎಷ್ಟು ವಿಧವಾದ ಜಡ್ಜ್ಮೆಂಟ್ ನಡೀತು, ಎಷ್ಟು ಜಡ್ಜ್ಮೆಂಟ್ ನಡೀತು, ಮೇನ್ ಆಗಿ ಎಷ್ಟು ತೀರ್ಪು ನಡೀತು, ಎಷ್ಟು ಸಾರಿ ತೀರ್ಪು ಮಾಡಿದ್ರು. 3 ಸಾರಿ 3 ಸಾರಿ ಮಾಡಿದ್ರಾ? ಓಕೆ. ಯಾವ್ದು ಅಲ್ಲಿ ಪಿಲಾತನ ಕಡೆ ಕಾಯಪ್ಪನ ಕಡೆ ಅದು ಕರ್ಕೊಂಡು ಹೋಗ್ತಾರೆ. ಪಿಲಾತನ ಕಡೆ, ಕಾಯಪ್ಪನ ಕಡೆ, ಆಮೇಲೆ ರಾಜನ ಕಡೆ. ನೋಡಿದ್ರ ಕ್ರಿಸ್ತನ ಪ್ರೀತಿ ಸಹೋದರರೇ, ಒಟ್ಟು ಕರ್ತನಾದ ಯೇಸು ಕ್ರಿಸ್ತನಿಗೆ ಧಾರ್ಮಿಕವಾದಂತ ತೀರ್ಪು 3 ತೀರ್ಪು ಆಗುತ್ತೆ. ರಾಜಕೀಯಕ್ಕೆ ಸಂಬಂಧಪಟ್ಟಂತ ತೀರ್ಪು 3 ಆಗುತ್ತೆ. ಒಟ್ಟು 6 ತೀರ್ಪು ಆಗುತ್ತೆ. ಮೊದಲನೇದಾಗಿ ಆತನ ಕಾಯಪ್ಪನ ಬಳಿ ಕರ್ಕೊಂಡು ಹೋಗ್ತಾರೆ, ಅಣ್ಣನ ಬಳಿ ಕರ್ಕೊಂಡೋಗಿ ಅಲ್ಲಿಂದ ಅವನ ಕಾಯಪ್ಪನ ಬಳಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಆಲೋಚನೆ ಸಂಘದಿಂದ ಎಲ್ಲರೂ ಕುತ್ಕೊಂಡು ಏನ್ ಮಾಡ್ತಾರೆ, ಕೊನೆಗೆ ಆ ತೀರ್ಪನ್ನ ಮಾಡ್ತಾರೆ. ಎಲ್ಲರೂ ಕುತ್ಕೊಂಡು ಏನ್ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಪಿಲಾತನ ಬಳಿಗೆ ಕರ್ಕೊಂಡ್ ಬರ್ತಾರೆ. ಇದು 3 ಧಾರ್ಮಿಕವಾದಂತ ಒಂದು ತೀರ್ಪು ಆಯ್ತು ಅಂದ್ರೆ ಅಲ್ಲಿಂದ ಏನ್ ಮಾಡ್ತಾರೆ, ಪಿಲಾತನ ಬಳಿಗೆ ಕರ್ಕೊಂಡ್ ಬರ್ತಾರೆ. ಪಿಲಾತನಿಂದ ಹೆರೋದನ ಬಳಿ ಕಳಿಸ್ತಾರೆ, ಮತ್ತೆ ಅವ್ರನ್ನ ಪಿಲಾತನ ಬಳಿ ಕರ್ಕೊಂಡ್ ಬರ್ತಾರೆ. ಈ ರೀತಿ ತೀರ್ಪು ಆತನಿಗೆ. ಅದೇ ಆ ತೀರ್ಪಿನಲ್ಲಿ ಯೇಸು ಕ್ರಿಸ್ತನು ನಿರಪರಾಧಿ ಅಂತ ನಿರ್ಣಯಿಸಲ್ಪಟ್ಟಿದ್ರು ಕೂಡ ಆತನ ಅಪರಾಧಿ ಅನ್ನೋಂತ ಒಂದು ವಿಷಯ ನಿರ್ಣಯ ಮಾಡೋದಕ್ಕೆ ಎಲ್ರು ಏನ್ ಮಾಡ್ತಿದ್ರು, ತುಂಬಾನೇ ಆತುರಿತಿದ್ರು. ಹೇಗಾದ್ರೂ ಆತನ ಅಪರಾಧಿಯನ್ನ ಮಾಡ್ಬೇಕು. ಏನೇ ಪಿಲಾತನ ಹೇಳಿದ್ರು ಏನ್ ಮಾಡಿಲ್ಲ, ಅವ್ರನ್ನ ಬಿಡ್ಲಿಲ್ಲ ಅಲ್ವಾ. ಹಾಗೆ ಅಪರಾಧಿ ಸ್ಥಾನವನ್ನ ಕೊಟ್ಟು ಆತನ ಶಿಲುಬೆ ಹೊರುವಂತ ಕೆಲಸ ಮಾಡ್ತಾರೆ ನೋಡ್ರಿ. ಇಲ್ಲಿಗೆ ಆತನ ಶಕ್ತಿ ಪೂರ್ತಿ ಏನಾಗಿದೆ, ಬಳಲಿ ಹೋಗಿದೆ. ಆತನ ದೇಹದಲ್ಲಿ ಇದ್ದಂತ ಶಕ್ತಿ ಏನು ಇರಲ್ಲ. ಯೋಚನೆ ಮಾಡ್ರಿ, ಈಗ ಒಂದ್ ಟಯರ್ಡ್, ಸುಸ್ತಾಗ್ಬಿಟ್ರೆ, ನಮ್ಗೆ ಏನು ಆಯಾಸ ಆಗ್ಬಿಟ್ರೆ, ನಮ್ಮನ್ನ ಎಳೆದು ಅಲ್ಲಿ ಇಲ್ಲಿ ಓಡಾಡ್ಸ್ಬಿಟ್ರೆ, ಕಷ್ಟಪಡಿಸ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಕೆಲವೊಂದ್ ಟೈಮಲ್ಲಿ ನಮಗೂ ಕೂಡ ಒಂಥರ ಕಷ್ಟ ಆಗುತ್ತೆ ನೋಡಿ. ಮಾನಸಿಕ ನಾವು ಕರ್ತನ ಯೋಚನೆ ಮಾಡ್ಬೇಕು. ಕೆಲವೊಂದ್ ಟೈಮಲ್ಲಿ ನಾವು ಸುತ್ತಿ ಓಡಾಡಿ ಬಂದು ಕ್ಲಾಸ್ ಕೇಳೋದಕ್ಕೂ ಕಷ್ಟ ಆಗ್ಬಿಡುತ್ತೆ ನಮ್ಗೆ ಅಲ್ವಾ. ಕ್ಲಾಸ್ ಕೇಳೋಕ್ಕಾಗಲ್ಲ, ಟಯರ್ಡ್ ಇರುತ್ತೆ. ಕೆಲಸ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಆಯಾಸ ಜಾಸ್ತಿ ಆಗಿರುತ್ತೆ. ಏನು ಮಾಡಕ್ಕಾಗಲ್ಲ ನಮ್ ಕೈಲಿ ಅಲ್ವಾ. ಆದ್ರೆ ಯೇಸು ಕ್ರಿಸ್ತನ ಯೋಚನೆ ಮಾಡ್ರಿ, ಎಷ್ಟೆಲ್ಲ ಕಷ್ಟಪಟ್ಟು ಅವ್ರು ಒಂದ್ ವೇಳೆ ಇಲ್ಲಪ್ಪ ನನ್ಗೆ ಆಗಲ್ಲ, ರೆಸ್ಟ್ ತಗೊಳ್ಬೇಕು, ಒಂದು ದಿನ ನಾನು ರೆಸ್ಟ್ ಕೊಡಿ ದೇವ್ರೆ ಅಂತ ಕೇಳ್ಬಿಟ್ಟಿದ್ರೆ, ಒಂದೇ ಒಂದ್ ದಿನ ರೆಸ್ಟ್ ತಗೊಂಡು ಆಮೇಲೆ ಶಿಲುಬೆಯಲ್ಲಿ ಮರಣವನ್ನು ಹೊಂತೀನ ಅಂತ ಹೇಳ್ಬಿಟ್ಟಿದ್ರೆ ಆಗ್ತಿತ್ತಾ? ಆಗ್ತಾ ಇರ್ಲಿಲ್ಲ. ಸೌರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದೇ ದಿನ ಹೆಚ್ಚು ಕಡಿಮೆ ಆಗಿದ್ರು ರಾನ್ಸಮ್ ಆಗ್ತಾ ಇರ್ಲಿಲ್ಲ. ಅದನ್ನ ಅದೇ ದಿನ ನೆರವೇರಿಸ್ಬೇಕು. ಎಷ್ಟು ಟಯರ್ಡ್ ಆಗಿದೆಯೋ, ಎಷ್ಟು ಪ್ರಯಾಸ ಆಗಿದೆಯೋ, ಏನಾಗಿದೆಯೋ ಪರವಾಗಿಲ್ಲ, ಆ ಟೈಮಲ್ಲಿ ಅದನ್ನ ನೆರವೇರಿಸ್ಬೇಕಲ್ಲಿ ನೋಡ್ರಿ. ಆ ಒಂದು ಸನ್ನಿವೇಶದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಡಿಫಿಕಲ್ಟ್ ಟೈಮಲ್ಲಿ ಯಾರು ಜೊತೆಗಿರ್ಲಿಲ್ಲ ಅಂದ್ರೆ ಅಪೊಸ್ತಲರು ಯಾರೂ ಜೊತೆಗಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ಇನ್ನು ಯಾವ ರೀತಿ ಕಷ್ಟ ಇರ್ಬೋದು. ಆ ಕಷ್ಟದಲ್ಲಿ ಆತನ ಶಿಲುಬೆನ ಹೊತ್ತಂತ ಒಂದು ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ಪಟ್ಟಣದಂತ ಸೀಮೋನ್ ಮಾತ್ರ ಆ ಶಿಲುಬೆನ ಹೊರುವಂತ ಒಂದು ದೊಡ್ಡ ಅವಕಾಶ ಅವರಿಗೆ ಸಿಗುತ್ತೆ ಅಲ್ವಾ. ಸೀಮೋನ ಬಗ್ಗೆ ತಗೊಳ್ಬೇಕಾದ್ರೆ ಒಬ್ಬ ವ್ಯವಸಾಯ ಆಗಿದ್ರು ಅವರು. ಅವ್ರೇನ್ ಮಾಡ್ತಾರೆ, ಒಂದು ಶಿಲುಬೆನ ಏನ್ ಮಾಡ್ತಾರೆ, ಹೊಡ್ತಾರೆ. ಹೊರೋದ್ ಮೂಲಕ ಏನ್ ಮಾಡಿದ್ರು ಅಂದ್ರೆ ದೊಡ್ಡ ಒಂದು ಆಶೀರ್ವಾದ ಕೂಡ ಪಡ್ಕೊಂಡ್ರು. ಆದ್ರೆ ಆ ಟೈಮಲ್ಲಿ ನಿರಾಕರಿಸಿದಂತ ಸೀಮೋನ್ ಏನ್ ಮಾಡಿದ್ರು, ಅದನ್ನ ಹೊತ್ರು ಅಂತ ಏನ್ ಮಾಡ್ತೀವಿ, ನೋಡ್ತೀವಿ ಅಲ್ವಾ. ಅದಾದ ನಂತರ ಏನ್ ಮಾಡಿದ್ರು, ಅವರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ರು ಅಂದ್ಬಿಟ್ಟು ಟ್ರೆಡಿಷನಲಿ ಕೆಲವೊಂದು ವಿಷಯಗಳು ನಮ್ಗೆ ಸತ್ಯವೇದ ಹೇಳ್ತಾ ಇದೆ. ಬಟ್ ನಮ್ಗೆ ಗೊತ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ
ಅವರು ಅದನ್ನ ಮುಂದೆಯಿಂದ ಓದ್ಕೊಂಡು ಹೋದ್ರ, ಅಲ್ಲ ಅವ್ರ ಹಿಂದೆ ಓದ್ಕೊಂಡು ಹೋದ್ರ, ಹಿಂದೆಯಿಂದ ಸ್ವಲ್ಪ ಭಾಗ ಮಾತ್ರ ಇಟ್ಕೊಂಡ್ರ, ಇಲ್ಲ ಸಂಪೂರ್ಣ ಇಟ್ಕೊಂಡ್ರ ಅಂದ್ಬಿಟ್ಟು ನಮ್ಗೆ ಸ್ಪಷ್ಟವಾದ ವಿಷಯಗಳಿಲ್ಲ. ಆದ್ರೆ ಪ್ರಾಬ್ಲಿ ಹಿಂದೆಯಿಂದ ಅದನ್ನ ಸ್ವಲ್ಪ ಭಾಗ ಓದ್ಕೊಂಡು ಹೋಗಿರ್ಬೋದು. ಕೆಲವೊಂದು ವಿಷಯಗಳನ್ನ ನಾವೇನ್ ಮಾಡ್ಬೋದು, ಸತ್ಯವೇದ ವಿಷಯಗಳನ್ನ ಇಟ್ಟು ಏನ್ ಮಾಡ್ಬೋದು, ಅದನ್ನ ಸ್ಟಡಿ. ಅಲ್ಲಿಂದ ಈಚೆಗೆ ಯೇಸು ಕ್ರಿಸ್ತನ್ ಹೋಗ್ಬೇಕಾದ್ರೆ ಒಂದು ವಿಷಯ ನಡೀತೆ. ಈ ಸ್ತ್ರೀಯರು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಮೇಲೆ ತುಂಬಾ ಅನುಕಂಪವನ್ನ ತೋರಿಸ್ತಾರೆ ಅಲ್ವಾ. ಆತನ ಏನ್ ಮಾಡ್ತಾರೆ ಅಂದ್ರೆ, ಸ್ತ್ರೀಯರು ಆತನ ನೋಡಿ ಮನ ಮರುಗ್ತಾರೆ. ಕರೆಕ್ಟ್ ಅಲ್ವಾ? ಆ ಆತನ ಮೇಲೆ ಮನ ಮರುಗಿದ್ರು ಆತನಿಗೆ ಸಹಾಯ ಮಾಡ್ಲಿಲ್ಲ ಯಾರು. ಕನಿಕರ ಪಡುವಂತ ಒಂದು ಭಾವನೆನ ತೋರ್ಸಿದ್ರೆ ಅಷ್ಟೇ, ಯಾರೇ ಸ್ತ್ರೀ ಏನ್ ಮಾಡಿಲ್ಲ, ಆತನಿಗೆ ಸಹಾಯ ಮಾಡಿಲ್ಲ. ಕರೆಕ್ಟಾ? ಸಹಾಯ ಮಾಡೋದಕ್ಕೆ ಸಾಧ್ಯತೆ ಇರ್ಲಿಲ್ಲ. ಇನ್ನೇನ್ ಮಾಡ್ತಾರ, ನೀರಿನ ಏನ್ ಮಾಡ್ತಾರೆ, ಸ್ವಲ್ಪ ದಾಹಕ್ಕೆ ನೀರ್ ಕೊಡ್ತಾರೆ, ಮತ್ತೆ ಇದೆಲ್ಲ ಮಾಡುವಂತ ಕೆಲಸಗಳು ಇದ್ರು ಕೂಡ ಯೇಸು ಕ್ರಿಸ್ತನಿಗೆ ಯಾವುದೇ ರೀತಿ ಏನ್ ಮಾಡಕ್ಕಾಗಿಲ್ಲ, ಅವ್ರಿಗೆ ಸಹಾಯವನ್ನ ಮಾಡಕ್ಕಾಗಿಲ್ಲ. ಆಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಬದಲಾಗಿ ಅವ್ರಿಗೆ ಒಂದು ಪ್ರವಾದನೆಯನ್ನ ಏನ್ ಮಾಡ್ತಾರೆ, ಪ್ರಾಪಸಿನ ಹೇಳ್ತಾರೆ. ಯಾವ ಪ್ರವಾದನೆ ಹೇಳ್ತಾರೆ? ನನಗಾಗಿ ಅಲ್ಬೇಡ್ರಿ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗಾಗಿ ನಿಮಗಾಗಿ ಅಲ್ರಿ ಅಂತ ಏನ್ ಮಾಡ್ತಾರೆ. ಸೊ ಯಾಕೆ ಯೇಸು ಕ್ರಿಸ್ತನ ಈ ಮಾತನ್ನ ಹೇಳ್ಬೇಕಾಯ್ತು ಅಲ್ಲಿ? ಯಾವ ಒಂದು ವಿಚಾರದಲ್ಲಿ, ಯಾವ ಒಂದು ವಿಷಯಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ಈ ಮಾತನ್ನ ಹೇಳಿರ್ಬಹುದು? ಯಾಕೆ ಹೇಳಿರ್ಬಹುದು? ಏನಾದ್ರೂ ಐಡಿಯಾ ಇದೆಯಾ? ಅಂದ್ರೆ ಯೇಸು ಸ್ವಾಮಿಗೆ ದೇವ್ರ ಚಿತ್ತ ಏನಿದೆ ಅಂತ ಹೇಳಿ ಆತನಿಗೆ ಗೊತ್ತಿತ್ತು ಬ್ರದರ್. ಓಕೆ, ಗುಡ್. ಬೇರೆ? ಮತ್ತೆ ಶೋಧನೆಗೆ ಅದಕ್ಕೆ ಮುಂಚೆ ನಿಮ್ಗಾಗಿ ನಿಮ್ಮ ಮಕ್ಕಳಿಗಾಗಿ ಹೇಳ್ರಿ ಅಂತ ಹೇಳಿರ್ಬೋದು. ಓಕೆ, ಕ್ರಿಸ್ತ ಶಕ 70ರಲ್ಲಿ ಸಂಭವಿಸುವ ಘಟನೆ ಅವಂತ ಕುರಿತು ಯೇಸು ಮುಂಚಿತವಾಗಿ ಹೇಳ್ತಾರೆ. ಓಕೆ ಓಕೆ, ವೆರಿ ಗುಡ್. ಓಕೆ, ಕ್ರಿಸ್ತನ ವಿದ್ಯೆ ಸರಸರೇ ನೋಡ್ರಿ, ನನಗಾಗಿ ಅಲ್ಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಲ್ರಿ. ಯಾಕಂದ್ರೆ ಕ್ರಿಸ್ತನ ಪ್ರೀತಿ ಸರಸರೇ ಒಂದು ದಿನ ಬರುತ್ತೆ, ನೀವು ಏನಂತೀರಾ ಅಂದ್ಬಿಟ್ಟು ನಂತರ ಒಂದು ವಾಕ್ಯವನ್ನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ನೋಡೋಣ, ವಾಕ್ಯವನ್ನು ಓದೋಣ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 30ನೇ ವಾಕ್ಯ. ಆ ಕಾಲದಲ್ಲಿ ಜನರು, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು. ನೋಡಿ, 29ರಿಂದ ಓದ್ಕೊಂಬನಿ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 29ರಿಂದ. ಸ್ತ್ರೀಯರೇ, ನಮಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಯಾಕೆಂದರೆ ಬಂಜಿಯರು, ಬಸರಾಗದವರು, ಮೊಲೆ ಕುಡಿಸುವವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಆ ಕಾಲದಲ್ಲಿ ಜನರು, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು. ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸರಸರೇ, ಇಲ್ಲಿ ಯಾವ ವಿಷಯವನ್ನ ನೋಡ್ತಾ ಇದೀವಿ ಅಂದ್ರೆ, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ. ನನಗೋಸ್ಕರ ಅಲ್ಬೇಡ್ರಿ, ನಿಮಗೋಸ್ಕರ, ನಿಮ್ ಮಕ್ಕಳಿಗೋಸ್ಕರ ಅಲ್ರಿ ಅಂದ್ಬಿಟ್ಟು ಒಂದು ಪ್ರವಾದನೆಯನ್ನ ಹೇಳ್ತಾ ಇದೆ ಕರ್ತನಾದ ಯೇಸು. ಮುಂದೆ ಏನ್ ನಡೆಯುತ್ತೆ ಅನ್ನೋದು ಈ ವಿಷಯ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ಮುಖ್ಯವಾಗಿ 2 ವಿಷಯಗಳನ್ನ ಸೂಚಿಸ್ತಾ ಇದ್ದಾವೆ. ಅಂದ್ರೆ ಇಲ್ಲಿಂದ ಸುಮಾರು 37 ವರ್ಷಗಳ ನಂತರ ನಡೆಯುವಂತ ಆ 70 AD ರೋಮ್ ಸಾಮ್ರಾಜ್ಯ, ನಮ್ಮ ತಂಗಿ ಹೇಳಿದ್ರಲ್ಲ, ರಶ್ಮಿ ತಂಗಿ ಹೇಳಿದ ರೀತಿಯಲ್ಲಿ ರೋಮ್ ಸಾಮ್ರಾಜ್ಯದ ಒಂದು ರೋಮ್ ರಾಜ್ಯದವರು ಇಸ್ರೇಲ್ ಜನರ ಸರ್ವನಾಶ ಬರುವಂತ ಒಂದು ವಿಷಯ ಸೂಚಿಸ್ತಾ ಇದೆ. ಅದು ಮಾತ್ರವಲ್ಲ, ಇನ್ನೊಂದು ಕೂಡ ಸೂಚಿಸ್ತಾ ಇದೆ. ಏನಪ್ಪಾ ಅಂದ್ರೆ, ಈ ಯುಗದ ಅಂತ್ಯದಲ್ಲಿ ನಡೆಯುವಂತ ಒಂದು ಪ್ರವಾದನೆಗಳು ಕೂಡ ಇದು ಸೂಚಿಸ್ತಾ ಇದೆ. ಈ ಯುಗದ ಅಂತ್ಯ ಅಂದ್ರೆ ಯಾವುದು? ಯಾವ ಯುಗದ ಅಂತ್ಯ? ಈಗ ಈ ಮಾತನ್ನ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನ ಯಾವ ಯುಗದಲ್ಲಿ ಇದ್ದಾರೆ? ಯೇಸು ಕ್ರಿಸ್ತನ ಈ ಮಾತು ಹೇಳ್ಬೇಕಾದ್ರೆ ಯಾವ ಯುಗದಲ್ಲಿ ಇದ್ರು? ಡಿವೈನ್ ಪ್ಲಾನ್ ಯಾವ ಯುಗದಲ್ಲಿ? ಯಹೂದ್ಯರ ಯುಗದಲ್ಲಿದ್ರ? ಸುವಾರ್ಥ ಯುಗದಲ್ಲಿದ್ರ? ಯಹೂದ್ಯ ಯುಗದಲ್ಲಿದ್ದಾರೆ. ಕರೆಕ್ಟಾ? ಈ ಯಹೂದ್ಯ ಯುಗದ ಒಂದು ಅಂತ್ಯ ಯಾವಾಗ ನಡೀತಪ್ಪ ಅಂದ್ರೆ, ದಾನಿಯೇಲ್ 9ನೇ ಅಧ್ಯಾಯದಲ್ಲಿ ಇರುವಂತ 70 ವಾರಗಳ ಸಮಯ ಮುಗಿಬೇಕಾದ್ರೆ ಏನ್ ನಡೆಯುತ್ತೆ? ಆ ಯಹೂದ್ಯ ಯುಗ ಮುಗಿಯುತ್ತೆ. ಕರೆಕ್ಟಾ? AD 36 ಅಲ್ಲಿ ಯಹೂದ್ಯ ಯುಗದ ಅಂತ್ಯ ನಡೆಯುತ್ತೆ. ಕರೆಕ್ಟ್ ಅಲ್ವಾ? ಅವರ ಕೃಪೆಯ ಕಾಲ ಅಲ್ಲಿ ಮುಕ್ತಾಯವಾಗುತ್ತೆ.
ಅಲ್ಲಿಂದ ಈಚೆಗೆ ಸುವಾರ್ಥ ಯುಗ ಪ್ರಾರಂಭವಾಗುತ್ತೆ ಅಲ್ವಾ. ಸುವಾರ್ಥ ಯುಗ ಅಂದ್ರೆ ಈ ಸುವಾರ್ತೆ ಬರೀ ಯೆಹೂದ್ಯರಿಗೆ ಮಾತ್ರವಲ್ಲ, ಈ ಲೋಕಕ್ಕೆ ಏನಾಗುತ್ತೆ ಸುವಾರ್ತೆ ಹೋಗುವಂತ ಒಂದು ಕೆಲಸ ಆರಂಭ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ಎರಡು ಯುಗದಲ್ಲಿ ನಡೆಯುವಂತ ವಿಷಯವನ್ನ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪ್ರವಾದನೆಯಾಗಿ ಹೇಳಿದ್ದಾರೆ. ಈ ಎರಡು ಯುಗದಲ್ಲಿ ಏನಪ್ಪಾ ನಡೆಯುತ್ತೆ ಅಂತ ನೋಡ್ಬೇಕಾದ್ರೆ, ಯಹೂದ್ಯ ಯುಗದ ಅಂತ್ಯದಲ್ಲಿ ಅಂದ್ರೆ AD 70 ಇಸ್ರೇಲ್ ಜನರು ಸರ್ವನಾಶ ಮಾಡಲ್ಪಡುವಂತ ಒಂದು ವಿಷಯವನ್ನ ಕೂಡ ಇಲ್ಲಿ ಪ್ರವಾದನೆಯಾಗಿ ಹೇಳ್ತಾರೆ. ಅದಕ್ಕೆ ಏನಂತಾರೆ, ಗರ್ಭವತಿಯರು, ಮೊಣೆ ಕೂಸುವವರು ನಿಮ್ಗೆಲ್ಲ ತುಂಬಾ ಕಷ್ಟವಾಗುತ್ತೆ, ಆ ಸಮಯದಲ್ಲಿ ನೀವು ಇಲ್ದಿರೋದು ತುಂಬಾ ಒಳ್ಳೇದಂತ ಏನ್ ಮಾಡ್ತಾರೆ ಯೇಸು ಹೇಳ್ತಾರೆ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಇಸ್ರೇಲ್ ಜನರನ್ನ ಕ್ಯಾಪ್ಚರ್ ಮಾಡಿರ್ಬೇಕಾದ್ರೆ ರೋಮ್ ಸಾಮ್ರಾಜ್ಯದಲ್ಲಿ ಆ ಕಿಂಗ್ ಟೈಟಸ್ ಏನ್ ಮಾಡ್ತಾರಂದ್ರೆ, ಇಸ್ರೇಲ್ ಜನರನ್ನ ಆ ಒಂದು ದೇಶವನ್ನ ಸುತ್ತುವರೆದಿರ್ಬೇಕಾದ್ರೆ ತಾಯಿಯರು ಮಕ್ಕಳನ್ನ ಕೊಂದು ಸಾಯಿಸಿ ತಿಂತಾ ಇದ್ರು. ಆಗ ಸ್ವಂತ ಮಕ್ಕಳನ್ನ ಊಟ ಇರ್ತಾ ಇಲ್ಲ, ಅಷ್ಟು ಕ್ರೂರವಾದಂತ ಸಮಯ ಬರ್ತಾ ಇದೆ. ಇನ್ನು ಕೂಡ ಕೆಲವರು ಓಡ್ಬೇಕಾದ್ರೆ, ಅಲ್ಲಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಈ ಗರ್ಭವತಿ ಇರಲ್ಲ, ಓಡಕ್ಕಾಗಲ್ಲ, ಮಕ್ಕಳನ್ನ ಇಟ್ಕೊಂಡು ಓಡಕ್ಕಾಗಲ್ಲ, ಎಷ್ಟು ಕಷ್ಟಗಳ ಅನುಭವಿಸ್ಬೇಕಾಗ. ಈ ಮಕ್ಕಳ ಒಂದು ಸ್ಥಿತಿ ಅದು ಅಷ್ಟು ಕ್ರೂರವಾದಂತ ಒಂದು ಸನ್ನಿವೇಶ. ಇನ್ನು ಕೂಡ ಹೇಳಿದ್ರೆ ಏನ್ ಮಾಡ್ತಾರೆ ಅಂದ್ರೆ, ಆ ಟೈಟಸ್ ಕಿಂಗ್, ಆ ಒಂದು ಏನಂತಾರೆ ಸೈರಸ್ ಇದಾರಲ್ವಾ, ಯಾವ ರೋಮ್ ಚಕ್ರವರ್ತಿ ಇದಾರಲ್ವಾ, ಅವ್ರ ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಜನರನ್ನ ದೇಶಗಳಿಗೆ ಏನ್ ಮಾಡ್ತಾರೆ, ಚದುರಿಸ್ಬಿಡ್ತಾರೆ. ಅವ್ರು ಎಷ್ಟು ಜನರನ್ನ ಸಾಯಿಸ್ಬೇಕು ಅಷ್ಟು ಜನ ಸಾಯಿಸ್ತಾರೆ. ಯಾವ ರೀತಿ ಸಾಯಿಸ್ತಾರೆ ಅಂದ್ರೆ, ಎಲ್ರನ್ನೂ ಶಿಲುಬೆಯಲ್ಲಿ ಹೊಡಿತಾರೆ. ಅವ್ರು ಶಿಲುಬೆ ಇರಲ್ಲ ಅವಾಗ. ಶಿಲುಬೆ ಇಲ್ದೇ ಇದ್ದ ಪಕ್ಷದಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಸಿಕ್ಕಿದ ಮರದಲ್ಲಿ ಹೊಡಿತಾರೆ ಅವ್ರನ್ನ. ಆದ್ರೂ ಕೂಡ ಏನ್ ಮಾಡಕ್ಕಾಗಿಲ್ಲ, ಎಲ್ರನ್ನ ಸಾಯಿಸಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಜನರನ್ನ ಚದುರಿಸ್ಬಿಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳುವಂತ ಪ್ರವಾದನೆ ಏನಪ್ಪಾ ಅಂದ್ರೆ, ಬರುವಂತ ಒಂದು ಕಾಲವಿತ್ತಲ್ಲ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಲಿರಿ ಅಲ್ವಾ. ಯೇಸು ಕ್ರಿಸ್ತ ಏನ್ ಮಾಡ್ತಿದ್ರು, ಇದೇ ವಿಷಯವನ್ನ ಮುಂಚಿತವಾಗಿ ಪ್ರವಾದನೆಯಾಗಿ ನುಡಿದಿದ್ರು ಅಲ್ವಾ. ಯೆರೂಸಲೇಮ್ ಬಗ್ಗೆ ಏನ್ ಮಾಡ್ತಾರೆ, ಕಣ್ಣೀರ್ ಇಡ್ತಾರೆ. ಯೇಸು ಕಣ್ಣೀರ್ ಇಡ್ಬೇಕಾದ್ರೆ ಏನ್ ಮಾಡಿದ್ರು, ಯೆರೂಸಲೇಮ್ ಬಗ್ಗೆ ಆವಾಗ ಒಂದು ಪ್ರವಾದನೆ ಕೂಡ ಹೇಳಿದ್ರು. ಆ ಪ್ರವಾದನೆ ನೆರವೇರುವಂತ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಈ ವಿಷಯವನ್ನ ಏನ್ ಮಾಡ್ತಿದೆ, ಸೂಚಿಸ್ತಾ ಇದೆ. ಇನ್ನೊಂದ್ ರೀತಿಯಲ್ಲಿ ಏನ್ ಸೂಚಿಸ್ತಾ ಇದೆ ಅಂದ್ರೆ, ಈ ಯುಗದ ಅಂತ್ಯದಲ್ಲಿ ಅಂದ್ರೆ ಸುವಾರ್ಥ ಯುಗದ ಅಂತ್ಯದಲ್ಲಿ ಕೂಡ ಅದೇ ಯೆಹೂದ್ಯರು ಮತ್ತೆ ಹಿಂಸೆಪಡಲ್ಪಡುವಂತ ವಿಷಯ ಕೂಡ ಏನ್ ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಯಾರು ಈ ಯುಗದ ಅಂತ್ಯದಲ್ಲಿ ಇಸ್ರೇಲ್ ಜನರನ್ನ ಕ್ರೂರವಾಗಿ ನಡೆಸಿದ್ ಯಾರು? ಯಾರು ಸುವಾರ್ಥ ಯುಗದ ಅಂತ್ಯ? ಹಿಟ್ಲರ್. ಗುಡ್, ವೆರಿ ಗುಡ್. ಹಿಟ್ಲರ್ ಎಷ್ಟು ಕ್ರೂರವಾಗಿ ನಡೆಸಿದ್ರಲ್ಲ. ಹಾಲೋಕಾಸ್ಟ್ ನಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ. ಇಸ್ರೇಲ್ ಜನರ ಆ ಒಂದು ಹಾಲೋಕಾಸ್ಟ್ ಮತ್ತು ಯಹೂದ್ಯರ ಹತ್ಯಾಕಾಂಡ ಅನ್ನುವಂತ ಒಂದು ವಿಷಯ. ಯಹೂದ್ಯರನ್ನ ಸಂಪೂರ್ಣವಾಗಿ ನಿರ್ಮೂಲ ಮಾಡ್ಬೇಕು. ಆ ಒಂದು ಸಮಯದಲ್ಲಿ ಏನ್ ಮಾಡ್ತಾರಂದ್ರೆ, ಎಲ್ಲ ಯಹೂದ್ಯರನ್ನ ಹಿಟ್ಲರ್ ಸಾಯಿಸ್ಬೇಕಂತ ಒಂದು ಘೋಷಣೆ ಹೇಳ್ತಾರೆ. ಸಾಯಿಸೋದು ಅನ್ನೋದು ಒಂದು ಗುಂಡಕ್ಕಿ ಕೊಲ್ಲೋದಾಗ್ಲಿ, ಕತ್ತಿಯಿಂದ ಚುಚ್ಚೋದಾಗ್ಲಿ ಅಲ್ಲ, ವಿಧ ವಿಧವಾಗಿ ಸಾಯಿಸ್ಬೇಕು. ಬೇರೆ ಬೇರೆ ರೀತಿಯಾಗಿ ಸಾಯಿಸ್ಬೇಕು. ಎಷ್ಟ್ರ ಮಟ್ಟಿಗೆ ಸಾಯಿಸಕ್ಕಾಗುತ್ತೋ ಅಷ್ಟ್ರ ಮಟ್ಟಿಗೆ ಸಾಯಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಯಾವ ಯಾವ ರೀತಿ ಸಾಯಿಸ್ಬೇಕು ಆ ರೀತಿ ಎಲ್ಲ ಸಾಯಿಸಕ್ ಟ್ರೈ ಮಾಡ್ತಾರೆ. ಕೊನೆಗೆ ಇವ್ರನ್ನ ಸಾವಿರಾರು ಗಟ್ಲೆ ಸಾಯಿಸ್ಬೇಕಂದ್ರೆ ಒಂದೇ ದಾರಿ ಇರೋದು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಗ್ಯಾಸ್ ಚೇಂಬರ್ ಅಲ್ಲಿ ಹಾಕ್ಬಿಟ್ಟು ಅವ್ರನ್ನ ಸಾಯಿಸಿ. ಗ್ಯಾಸ್ ಚೇಂಬರ್ ಅನ್ನೋದು ಏನಪ್ಪಾ ಅಂದ್ರೆ, ಒಂದು ರೂಮ್ ಒಳಗೆ ಅವ್ರನ್ನ ಕೂಡಾಕ್ಬಿಟ್ಟು ಆ ವಿಷಕಾರಿಯಾದಂತ ಗ್ಯಾಸ್ ನ ಆನ್ ಮಾಡೋದು. ಅಲ್ಲಿ ಏನ್ ಮಾಡ್ತಾರೆ, ಎಲ್ರು ಉಸಿರುಗಟ್ಟಿ ಸಾಯಿಸ್ತಾರೆ. ಈ ರೀತಿ ಏನ್ ಮಾಡಿದಾರೆ ಅಂದ್ರೆ ಇಸ್ರೇಲ್ನ ಕ್ರೂರವಾಗಿ ಸಾಯಿಸಿದ್ದಾರೆ. ಸಹೋದರರೇ, ಇಲ್ಲಿ ನಮ್ಮ ಕರ್ತನಾದ ಯೇಸು ಹೇಳಿದಂತ ಪ್ರವಾದನೆ ಏನಲ್ಲ ನೆನಪು ಮಾಡ್ಕೊಳ್ಳೋಣ. ಏನ್ ಪ್ರವಾದನೆ ಹೇಳಿದ್ರು ಅವರು? ನೋಡ್ರಿ, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮ ಮೇಲೆ ಮುಚ್ಚಿಕೊಳ್ಳಿರಿ ಎಂದು ಹೇಳಲು ಆರಂಭಿಸುವರು ಅಂತ ಹೇಳಿದ್ರು. ಅಂದ್ರೆ ಏನರ್ಥ, ಏನ್ ಮೀನಿಂಗ್ ಬರುತ್ತೆ? ಜನರು ಬೆಟ್ಟಗಳು ಬಂದ ಮೇಲೆ ಬೀಳ್ಲಿ, ಈ ಜನರ ಕೈಯಲ್ಲಿ ಸಾಯೋದಕ್ಕಿಂತ ಬೆಟ್ಟಗಳ ಕೈಯಲ್ಲಿ ಸಾಯ್ಬೇಕಂತ ಹೇಳ್ತೀರಾ? ಜೀವನನೇ ಸಾಕು ಅನ್ನಂತ ಕಾಲ್ ಬರ್ತೈತಿ ಅಂತ. ನೋಡಿ, ಜೀವನನೇ ಇನ್ನೇನಪ್ಪ, ಲೈಫೇ ಬೇಡ ಅನ್ನೋ ರೀತಿಯಲ್ಲಿ ಈ ಬೆಟ್ಟಗಳು ಬಂದ ಮೇಲೆ ಬಿದ್ಬಿಟ್ರೆ ಸಾಕು, ಏನಾದ್ರೂ ಒಂದ್ ರೀತಿ ಸತ್ತೋಗ್ಬಿಟ್ರೆ ಸಾಕು ಅಂತ ಅರ್ಥದಲ್ಲಿ ಹೇಳ್ತಾರಂತೆ ಕರ್ತನ ಪ್ರೀತಿಸೋರು. ಇನ್ನೂ ಮುಖ್ಯವಾದಂತ ಒಂದು ವಿಷಯ ಇದೆ. ಏನಪ್ಪಾ ಅಂದ್ರೆ, ಈ ಬೆಟ್ಟಗಳು ಏನನ್ನ ಸೂಚಿಸುತ್ತೆ ಅಂದ್ರೆ ರಾಜ್ಯಗಳನ್ನ ಸೂಚಿಸುತ್ತೆ. ಗುಡ್ಡಗಳು ಏನನ್ನ ಸೂಚಿಸುತ್ತೆ?
ಚಿಕ್ಕ ಚಿಕ್ಕ ಆರ್ಗನೈಸೇಷನ್ ಸೂಚಿಸ್ತಾ ಇದೆ. ಇವತ್ತು ನಾವು ನೋಡ್ಬೋದು ಇಸ್ರೇಲ್ ಜನರಿಗೆ ಹಲವಾರು ರಾಷ್ಟ್ರಗಳು ಸಪೋರ್ಟ್ ಮಾಡ್ತಾ ಇದೆ. ಈ ರಾಷ್ಟ್ರಗಳು ಬೆಟ್ಟಗಳನ್ನ ಸೂಚಿಸ್ತಾ ಇದೆ. ಹಲವಾರು ದೇಶಗಳ ಸಪೋರ್ಟ್ ನ ಇಸ್ರೇಲ್ ಜನರು ಏನ್ ಮಾಡ್ತಾರೆ, ಹುಡುಕ್ತಾರೆ. ನಮ್ಮನ್ನ ಕಾಪಾಡ್ರಿ, ಬೀಳ್ರಿ ಅಂದ್ರೆ ನಮ್ಮ ಮೇಲೆ ಬಿದ್ದು ನಮ್ಮನ್ನ ಹಾಳು ಮಾಡ್ರಿ ಅಂತ ಅರ್ಥ ಅಲ್ಲ. ನಮ್ಮನ್ನ ಪ್ರೊಟೆಕ್ಟ್ ಮಾಡ್ರಿ, ಬರುವಂತ ಅಪಾಯದಿಂದ ನಮ್ಮನ್ನ ಹೆಂಗಾದ್ರೂ ಕಾಪಾಡ್ರಿ, ಬರುವಂತ ಒಂದು ಮೋಸವಾದಂತ ಒಂದು ಸನ್ನಿವೇಶಗಳು ನಮ್ಮನ್ನ ಕಾಪಾಡ್ರಿ ಅಂತ ಇವತ್ತು ಕೂಡ ಏನ್ ಮಾಡ್ತದೆ ಇಸ್ರೇಲ್ ಜನ ಜಾಸ್ತಿ ಯಾವ ಬೆಟ್ಟವನ್ನ ಆಶ್ರಯ ಪಡ್ಕೊಳ್ತಿದೆ ಗೊತ್ತಾ? ಒಂದು ದೇಶವನ್ನ. ಯಾವ ದೇಶ? ಇಸ್ರೇಲ್ ಜನ ಜಾಸ್ತಿ ಆಶ್ರಯ ಪಡ್ಕೊಳ್ಳುವಂತ ದೇಶ ಯಾವುದು ಪ್ರಪಂಚದಲ್ಲಿ ಇವತ್ತು? ಅಮೆರಿಕ. ನೋಡಲ್ವಾ? ಅಮೆರಿಕ ಅಲ್ವಾ? ಅಮೆರಿಕ ಏನ್ ಮಾಡ್ತಿದೆ ಇವತ್ತು ಅಮೆರಿಕದ ಆಶ್ರಯ ಇದೆ ಅಲ್ವಾ? ಹಲವಾರು ವಿಷಯಗಳನ್ನ ಇವತ್ತು ಆಶೀರ್ವಾದ ಹುಡ್ಕೊಳ್ತಾ ಇದೆ. ಅಂದ್ರೆ ನಮ್ಮ ಮೇಲೆ ಬೀಳ್ರಿ, ಬರುವಂತ ಒಂದು ಅಪಾಯನ ಕಾಪಾಡ್ರಿ ಅಂತ ನೀವು ಕೇಳಿದ್ರು ಅಪಾಯ ನಿಮ್ಮನ್ನ ಬಿಟ್ಟು ಹೋಗ. ಕರೆಕ್ಟಾ? ಇದನ್ನ ಬ್ರದರ್ ಏನ್ ಮಾಡ್ತಾರೆ, ಈ ರೀಪ್ರಿನ್ಸ್ ಅಲ್ಲಿ ಇದೇ ವಿಷಯದ ಬಗ್ಗೆ ಮಾತಾಡ್ತಾರೆ. ಮೌಂಟೇನ್ಸ್ ಅಂದಾಗ ಗೌರ್ಮೆಂಟ್ಸ್ ಅಲ್ವಾ, ಸರ್ಕಾರಗಳು, ದೊಡ್ಡ ದೊಡ್ಡ ರಾಜಕೀಯ ವ್ಯವಸ್ಥೆಗಳು ಅಲ್ಲಿಂದ ತಮಗೆ ಸಹಾಯವನ್ನ ಕೋರುವಂತ ಒಂದು ವಿಷಯವನ್ನ ಹೇಳ್ತಾ ಇದೆ ಅಲ್ವಾ? ಅವ್ರ ಸಹಾಯ ಕೇಳಿದ್ರು ಕೂಡ, ಏನೇ ಒಂದು ಸಿಸ್ಟಮ್ ಅವ್ರಿಗೆ ಸಹಾಯ ಮಾಡಿದ್ರು ಕೂಡ ಬರುವಂತ ಅಪಾಯದಿಂದ ಅವ್ರನ್ನ ಕಾಪಾಡಕ್ಕಾಗಲ್ಲ. ಹೇಗೆ AD 70 ನಡೀತೋ ಹಾಗೆ ಈಗ್ಲೂ ಕೂಡ ಏನಾಗುತ್ತೆ, ಇಸ್ರೇಲ್ ಜನರನ್ನ ಯಾವುದೇ ಸಿಸ್ಟಮ್ ಅವ್ರನ್ನ ಕಾಪಾಡಲ್ಲ. ಕರೆಕ್ಟ್ ಅಲ್ವಾ? ಯಾವುದೇ ಗೌರ್ಮೆಂಟ್ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಯಾವುದೇ ಮನುಷ್ಯರ ಮಾತ್ರದವ್ರನ್ನ ನಂಬ್ಕೊಂಡೋದಾಗ ಅಲ್ಲಿ ಅವ್ರೇನ್ ಮಾಡಲ್ಲ, ಸುರಕ್ಷಿತವಾಗಿ ಇರಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ ಯೇಸು ಕ್ರಿಸ್ತನು ಎರಡನೇ ವಿಷಯವನ್ನ ಅಲ್ಲಿ ಹೇಳ್ತಾರೆ. ನೋಡ್ರಿ, ನೀವ್ ಈ ರೀತಿ ಹೇಳ್ತೀರಾ, ಈ ರೀತಿ ಹೇಳಿದ್ರು ನಡೆಯಲ್ಲ. ಯಾಕೆ ನಡೆಯಲ್ಲ ಅಂದ್ಬಿಟ್ಟು ಎರಡನೇ ಒಂದು ವಿಷಯವನ್ನ ವಾಕ್ಯದಲ್ಲಿ ಮಾತಾಡ್ತಾರೆ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 31ನೇ ವಾಕ್ಯ. ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರ ಮರ ಒಣಗಿರುವಾಗ ಏನಾಗಬಹುದು ಅಂದನು. ನೋಡಿದ್ರ, ಮರ ಹಸಿಯಾಗಿರ್ಬೇಕಾದ್ರೆ ಇಷ್ಟೆಲ್ಲ ಮಾಡಿದ್ರು, ಮರ ಒಣಗಿರ್ಬೇಕಾದ್ರೆ ಏನ್ ಮಾಡ್ತಾರೆ? ಈಗ ಇಲ್ಲಿ ಎರಡು ವಿಷಯ, ಯಾವುದು ಹಸಿ ಮರ, ಯಾವುದು ಒಣಗಿರುವಂತ ಮರ? ಯೇಸು ಕ್ರಿಸ್ತನ. ಯೇಸು ಕ್ರಿಸ್ತನು ಹೌದ್ರಿ, ಹಸಿ ಮರ ಅಲ್ವಾ? ಒಣಗಿರೋ ಮರ ಯಾವ್ದು? ಇಸ್ರೇಲ್. ಇಸ್ರೇಲ್ ಜನ ಒಣಗಿರೋ ಮರ. ಓಕೆ, ಕ್ರಿಸ್ತನ ಬಿಕ್ಕೆ ಸರಸರಿದೆ. ಇಲ್ಲಿ ಸಹೋದರ ಮಾತಾಡ್ಬೇಕಾದ್ರೆ ಈ ಹಸಿ ಮರನ ಇಸ್ರೇಲ್ ಜನ ಅಂತಾನೆ ಹೇಳ್ತಾರೆ. ಯಾವ ರೀತಿಲಿ ಅಂತ ನೋಡ್ಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ ಅಲ್ವಾ? ನಮ್ಗೆ ಯೇಸು ಏನ್ ಮಾಡ್ತಾರೆ, ಇಸ್ರೇಲ್ ಜನರೊಳಗೆ ಯೆರೂಸಲೇಮಿಗೆ ಪ್ರವೇಶ ಮಾಡ್ಬೇಕಾದ್ರೆ ಒಂದು ಮರವನ್ನು ನೋಡ್ತಾರೆ. ಯಾವ ಮರವನ್ನು ನೋಡ್ತಾರೆ? ಅಂಜೂರ ಮರ. ಅಂಜೂರ ಮರವನ್ನು ನೋಡ್ತಾರೆ. ಆ ಮರ ಹೆಂಗಿತ್ತು ನೋಡಕ್ಕೆ? ತುಂಬಾ ಗ್ರೀನ್ ಆಗಿ ಹಸಿರಾಗಿತ್ತು. ಕರೆಕ್ಟ್ ಅಲ್ವಾ? ತುಂಬಾ ಎಲೆಯಿಂದ ತುಂಬಿಕೊಂಡಿತ್ತು. ಆದ್ರೆ ಅದು ಫಲ ಕೊಡುವಂತ ಕಾಲ ಇರ್ಲಿಲ್ಲ. ಆ ಫಲವನ್ನ ನೋಡಕ್ ಹೋಗ್ತಾರೆ. ಫಲ ಇಲ್ಲ ಅಂತ ಏನ್ ಮಾಡ್ತಾರೆ? ಅದನ್ನ ತಪ್ಪಿಸ್ಬಿಡ್ತಾರ. ಎಲ್ಲಿ ಬರುತ್ತೆ ಆ ವಾಕ್ಯ? ತೆಗೆದು ಹೋದ್ರಿ ನೋಡೋಣ, ಎಲ್ಲಿ ಬರುತ್ತೆ ಇನ್ಸಿಡೆಂಟ್ ಎಲ್ಲಿ ಬರುತ್ತೆ? ಲೂಕದಲ್ಲಿ. ತಗೊಳ್ಳಿ, ಲೂಕದಲ್ಲಿ. ಲೂಕ ಎಷ್ಟನೇ ಅಧ್ಯಾಯ, ಎಷ್ಟನೇ ವಾಕ್ಯ? ಹದಿಮೂರನೇ ಅಧ್ಯಾಯ 13:6. ಓದ್ಕೊಂಬನಿ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷೆಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು. ತರುವಾಯ ಅವರು ಅದರಲ್ಲಿ ಅದು ಸಾಮ್ಯ ಆಯ್ತು. ಆ ಇನ್ಸಿಡೆಂಟ್ ಎಲ್ಲಿ ಬರುತ್ತೆ? ಮಾರ್ಕ್ 11ನೇ ಅಧ್ಯಾಯ 20ನೇ ವಾಕ್ಯ ಓದ್ರಿ. 11ನೇ ಅಧ್ಯಾಯ 13ರಿಂದ ಓದ್ಕೊಂಬನ್ನಿ. ಮಾರ್ಕ್ 11ನೇ ಅಧ್ಯಾಯ 13ರಿಂದ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಮರುದಿನ ಅವರು ಬೆತಾನ್ಯವನ್ನು ಬಿಟ್ಟು
ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕೀತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಇನ್ನೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಆತನ ಶಿಷ್ಯರು ಅದನ್ನು ಕೇಳಿದರು. ಅದ್ರ ಆ ಶಿಷ್ಯನ ಕೇಳ್ತಾರೆ, ಕಂಟಿನ್ಯೂ ಮಾಡಿ ಹಂಗೆ. ಅವರು ಯೆರೂಸಲೇಮಿಗೆ ಬಂದಾಗ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವವರನ್ನು ಕೊಳ್ಳುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ ಚಿನ್ನುವಾರ ಸಾಕು, 20ನೇ ವಾಕ್ಯ ಓದ್ಬಿಡು. ಬೆಳಿಗ್ಗೆ ಅವರು ಬರ್ತಿರುವಾಗ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ, ಇಗೋ, ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ ಯೇಸು ಹೇಳಿದ್ದೇನೆಂದರೆ, ನಿಮಗೆ ಅದರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಡು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಈಗ ಆಗುವುದು ಅಂದ ನಂಬಿದರೆ ಅವನು. ಸಾಕು ಅಲ್ವಾ? ನೋಡಿ, ಈ ಅಂಜೂರದ ಮರದ ಬಗ್ಗೆ ನಾವು ನೋಡ್ತಾ ಇದೀವಿ. ಅಂಜೂರದ ಮರದ ಕಾಲ ಇಡ್ಲಿಲ್ಲ. ಕಾಲ ಇಲ್ದೇ ಇದ್ದಾಗ ಯೇಸು ಬರ್ತಾರೆ, ಹಸಿರಾಗಿದೆ. ಕರೆಕ್ಟ್, ಹಸಿ ಮರ. ನೋಡಿ, ಇಲ್ಲಿ ನಾವು ಯೇಸು ಮೊದಲೇ ಹೇಳಿದ್ದಾರೆ, ಹಸಿ ಮರಕ್ಕೆ ಈ ರೀತಿ ಮಾಡ್ಬೇಕಾದ್ರೆ ಒಣಗಿರೋ ಮರಕ್ಕೆ ಏನ್ ಮಾಡ್ಬೋದು? ಈಗ ಹಸಿಯಾಗಿದೆ. ಈ ಮರ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಇಸ್ರೇಲ್ ಜನರನ್ನ ಸೂಚಿಸ್ತಾ ಇದೆ. ಹಸಿಯಾಗಿರೋದು ಇಸ್ರೇಲ್ ಜನ. ಯಾವ ರೀತಿ ಇಸ್ರೇಲ್ ಜನ ಸೂಚಿಸ್ತಾ ಇದೆ ಅಂದ್ರೆ, ನೋಡಿ, ಈಗ ನೀತಿ, ನ್ಯಾಯ, ಧರ್ಮಶಾಸ್ತ್ರ ಎಲ್ಲ ಕೂಡ ಅವರಲ್ಲಿ ಇದೆ. ಕರ್ತನಾದ ಯೇಸು ಕ್ರಿಸ್ತ ಕೂಡ ಜೊತೆಯಾಗಿದ್ದಾರೆ. ಹಸಿರಾಗಿದೆ. ಕರೆಕ್ಟಾ? ಆ ಸಮಯದಲ್ಲಿ ಇಸ್ರೇಲ್ ಜನ ಹೆಂಗಿದೆ? ಹಸಿರಾಗಿದೆ. ಆದ್ರೆ ಆ ನೀತಿ ಏನಾಗ್ಲಿಲ್ಲ, ಒಳ್ಳೇದಕ್ಕೆ ಉಪಯೋಗ ಆಗ್ಲಿಲ್ಲ. ಧರ್ಮಶಾಸ್ತ್ರ ಅವರಲ್ಲಿ ಇದೆ. ಹಸಿಯಾಗಿದೆ ಈಗ ಮರ. ಎಲ್ಲ ಇದೆ ಅವರಿಗೆ. ಆ ಧರ್ಮಶಾಸ್ತ್ರ ಕೈಯಲ್ಲಿದೆ. ಆ ಧರ್ಮಶಾಸ್ತ್ರ, ದೇವ್ರು ಕೊಟ್ಟಿರೋಂಥ ಧರ್ಮಶಾಸ್ತ್ರ ಒಳ್ಳೇದ್ ಮಾಡಕ್ಕೋಸ್ಕರ ಕೊಟ್ರ, ಅನೀತಿ ಮಾಡಕ್ಕೋಸ್ಕರ ಕೊಟ್ರ? ಒಳ್ಳೇದ್ ಮಾಡಕ್ಕೋಸ್ಕರ. ಈಗ 10 ಆಜ್ಞೆಗಳು ಒಂದು ಆಜ್ಞೆ ಇದೆ, ಸುಳ್ಳು ಸಾಕ್ಷಿಗಳನ್ನ ಹೇಳ್ಬಾರ್ದು ಅಂತ. ಕರೆಕ್ಟ್ ಅಲ್ವಾ? ನೋಡ್ರಿ, ಈಗ 10 ಆಜ್ಞೆ ಅಂದ್ರೆ ದಶಾಜ್ಞೆ ತಗೊಂಡಾಗ ದೇವರ ಧರ್ಮಶಾಸ್ತ್ರ ಇರ್ಬೋದು, ಎಲ್ಲ ಇರ್ಬೋದು. ಇಸ್ರೇಲ್ ಜನರ ಹತ್ರ ಇರೋದು ಅವರ ವಿಶೇಷತೆ, ಅವರ ಹಸಿರಿತನವನ್ನ ಸೂಚಿಸ್ತಾ ಇದೆ. ಆದ್ರೆ ಅದೇ ಧರ್ಮಶಾಸ್ತ್ರದಿಂದ ಒಬ್ಬ ನೀತಿವಂತನ ಅಪರಾಧಿ ಎಂದು ಸೂಚಿಸಬೇಕಾದ್ರೆ, ಅಪರಾಧಿ ಎಂದು ಯಾವಾಗ ನಿರ್ಣಯ ಮಾಡಿದ್ರೋ ಆಗ ಆ ಹಸಿಮರ ಏನಾಗ್ಬಿಡುತ್ತೆ? ಒಣಗೋಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಈ ನೀತಿ ನ್ಯಾಯಗಳು ಇರ್ಬೇಕಾದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಸಮಯದಲ್ಲೇ ಈ ರೀತಿ ಅವನ್ನ ನಡ್ಸ್ಕೊಬೇಕಾದ್ರೆ, ಅವ್ರು ಇಲ್ದೆ ಹೋದಾಗ ಇಸ್ರೇಲ್ ಜನರ ದುರ್ಗತಿ ಎಷ್ಟರ ಮಟ್ಟಿಗೆ ಇರ್ಬೋದು ಯೋಚನೆ ಮಾಡ್ರಿ. ಮರ ಹಸಿಯಾಗಿರ್ಬೇಕಾದ್ರೆ, ಇಷ್ಟೊಂದು ವಿಷಯ ನಡಿಬೇಕಾದ್ರೆ, ಈ ಮರ ಒಣಗೋಗ್ಬಿಟ್ಮೇಲೆ ಇಸ್ರೇಲ್ ಜನರಿಗೆ ಬರುವಂತ ಒಂದು ಕಷ್ಟಗಳು ಎಷ್ಟು ದೊಡ್ಡದಿರ್ಬೋದು ನೋಡ್ಬೇಕಾದ್ರೆ. ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ತುಂಬಾ ಗಮನಿಸ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ, ದೇವರು ಎದುರು ನೋಡ್ತಾರಂತ ವಿಷಯ ಹಣ್ಣನ್ನ ನೋಡ್ತಾ ಇದ್ದಾರೆ. ಕರೆಕ್ಟಾ? ಆ ಹಣ್ಣನ್ನ ನೋಡ್ತಾ ಇದ್ದಾರೆ. ಎಲೆಗಳು ಬೇಕಾಗಿಲ್ಲ, ಹೂವನು ಬೇಕಾಗಿಲ್ಲ. ನೋಡಕ್ಕೆ ಚೆನ್ನಾಗಿದೆ ಎಲೆಗಳು, ಕರೆಕ್ಟ್. ಆದ್ರೆ ಅದರಿಂದ ಯಾರಿಗೇನಾದ್ರು ಪ್ರಯೋಜನವಿದೆಯಾ ಅಂದ್ರೆ ಖಂಡಿತ ಪ್ರಯೋಜನ. ಒಂದು ದ್ರಾಕ್ಷ ಒಂದು ಗಿಡವನ್ನ ನಾವು ನೆಡ್ತೀವಂದ್ರೆ, ಆ ದ್ರಾಕ್ಷ ಗಿಡ ಏನಕ್ಕೋಸ್ಕರ ನೆಡ್ತೀವಿ ನಾವು? ಆ ದ್ರಾಕ್ಷಿ ಗಿಡ ಬಳ್ಳಿ ನೋಡಿದಿರಾ? ಅದು ನೋಡಕ್ಕೆ ತುಂಬಾ ಶೋ ಆಗಿರುತ್ತಾ? ಇರಲ್ಲ ಅಲ್ವಾ? ಆದ್ರೆ ಅದ್ರಲ್ಲಿ ತುಂಬಾ ಸೌಂದರ್ಯವೇ ಕಾಣಿಸ್ಕೊಳ್ಳೋದೇನಪ್ಪ ಅಂದ್ರೆ ಹಣ್ಣುಗಳು ಮಾತ್ರ. ತುಂಬಾ ಸ್ವೀಟ್ ಆಗಿರೋದೇನಪ್ಪ ಅಂದ್ರೆ ಹಣ್ಣು. ಒಂದು ದ್ರಾಕ್ಷ ಗಿಡ ಆ ಫಲವನ್ನೇ ಕೊಡ್ತಾ ಇದ್ರೆ ಆ ದ್ರಾಕ್ಷಿ ಗಿಡದಿಂದ ಏನು ಪ್ರಯೋಜನ ಇದೆ? ಏನಾದ್ರೂ ಪ್ರಯೋಜನ ಇದೆಯಾ? ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ಇಸ್ರೇಲ್ ಜನರು ಕೂಡ ಇದೇ ರೀತಿಯಾಗಿ ಏನಿದ್ರು ಇದೇ ಒಂದು ಭಾವನೆಯಲ್ಲಿದ್ರು. ಅವರ ಒಂದು ಹೃದಯ ಹೇಗಿತ್ತು ಅಂದ್ರೆ, ದೇವರ ದೃಷ್ಟಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಏನ್ ಮಾಡಿಲ್ಲ, ಇರ್ಲಿಲ್ಲ. ಆದ್ರೆ ಅವರ ಒಂದು ಭಾವನೆಗಳಲ್ಲಿ ಹೆಂಗಿದ್ರು ಅವರು? ಅವರ ಭಾವನೆಗಳಲ್ಲಿ ತಾವು ತುಂಬಾ ನೀತಿವಂತರು ಅಲ್ವಾ? ತಾವು ತುಂಬಾ ದೇವರ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯವರು ಅನ್ನೋಂತ ರೀತಿಯಲ್ಲಿ ಅವ್ರು ನಡ್ಕೊಂಡು ಯಾರು ಇಸ್ರೇಲ್ ಜನರು. ಆದ್ರೆ ದೇವರ ಎದುರು ನೋಡಿದಂತ ಫಲವನ್ನು ಕೊಟ್ಟಿದ್ರಾ? ಕೊಡ್ಲಿಲ್ಲ. ನೋಡಿ, ಅದಕ್ಕೆ ಆ ಒಂದು ವಿಷಯವನ್ನ ಯಾವ ರೀತಿ ನಾವು ಓದ್ಬೋದಂದ್ರೆ, ವಾಕ್ಯವನ್ನು ಓದಿ ಇಬ್ರಿದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ ಓದಿ.
ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ. ಅದರ ಅಂತ್ಯವು ಸುಡಲ್ಪಡುವುದೇ. ಹೌದು, ಕ್ರಿಸ್ತನ ಪ್ರಿಯ ಸಹೋದರರೇ, ಇಲ್ಲಿ ಅಂಜೂರದ ಮರವನ್ನ ಪಾಪ ಅಂಜೂರ ಮರ ಅದು ಪಾಡಿಗಿತ್ತು, ಅದೇನ್ ಮಾಡಿಲ್ಲ. ಆದ್ರೆ ಅಂಜೂರ ಮರವನ್ನ ಆ ಟೈಮ್ ಇಲ್ದಿರಂತ ಟೈಮಲ್ಲಿ ಯೇಸು ಕ್ರಿಸ್ತನ ಫಲವನ್ನ ಎದುರು ನೋಡಿದ್ದು ತಪ್ಪು. ಕರೆಕ್ಟ್ ಅಲ್ವಾ? ಎದುರು ನೋಡ್ಬಾರ್ದಾಯ್ತು, ಎದುರು ನೋಡಿದರೆ ಆದ್ರೆ ಅದಕ್ಕೆ ಏನ್ ಮಾಡಿದ್ರೆ, ತನಗೆ ಹಸಿವಾಗಿದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಊಟ ಅಲ್ಲಿ ಫಲ ಇಲ್ಲ ಅಂದ್ಬಿಟ್ಟು ಏನ್ ಮಾಡ್ಬಿಟ್ರು, ಶಾಪ ಕೊಟ್ಬಿಟ್ರು. ಯೇಸು ಕ್ರಿಸ್ತನ ಮಾತ್ರ ಪವರ್ ಎಷ್ಟು ದೊಡ್ಡದು ನೋಡ್ರಿ. ಆ ಮರ ಏನಾಯ್ತು, ಹಾಗೆ ಹೋಗ್ಬಿಡ್ತು ಅಲ್ವಾ? ಹಸಿಯಾಗಿದ್ದಂತ ಮರ ಏನಾಯ್ತು, ಒಣಗೋಗ್ಬಿಡ್ತು. ಕ್ರಿಸ್ತನ ಪ್ರೀತಿ ಸಹೋದರರೇ, ಇದು ಯೇಸು ಕ್ರಿಸ್ತನ್ಗೆ ಹಸಿವಾಗಿದೆ ಅನ್ನೋದಕ್ಕಾಗ್ಲಿ, ಆ ಮರದಲ್ಲಿ ಹಣ್ಣಿಲ್ಲ ಅನ್ನೋದಕ್ಕಾಗ್ಲಿ ಯೇಸು ಮಾತಾಡಿ, ಬದಲಾಗಿ ಯಾವ ಒಂದು ಉದ್ದೇಶಕ್ಕೋಸ್ಕರ ಮಾತಾಡಿದ್ರು ಅಂದ್ರೆ ಇಸ್ರೇಲ್ ಜನರಿಗೆ ಒಂದು ಛಾಯೆಯಾಗಿ ಇದನ್ನ ಮಾತಾಡ. ಇಸ್ರೇಲ್ ಜನರ ಹತ್ರ ಫಲವನ್ನ ಎದುರು ನೋಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದ 3.5 ವರ್ಷಗಳ ಕಾಲ ಅವ್ರಿಗೋಸ್ಕರ ಸೇವೆ ಮಾಡಿದ್ರು. ಕರೆಕ್ಟ್ ಅಲ್ವಾ? 3.5 ವರ್ಷಗಳ ಕಾಲ ಅವ್ರಿಗೆ ಸೇವೆ ಮಾಡಿದ್ರು ಕೂಡ ಆ ಒಂದು ಸೇವೆ ಸಮಯದಲ್ಲಿ ಏನ್ ಮಾಡಿಲ್ಲ, ಅವ್ರು ಯಾರನ್ನ ಕಂಡ್ಕೊಂಡಿಲ್ಲ, ಮೆಸ್ಸಿಯನನ್ನ ಏನ್ ಮಾಡಿಲ್ಲ, ಐಡೆಂಟಿಫಿಕೇಶನ್ ಮಾಡಿಲ್ಲ. ತಮಗೆ ರಕ್ಷಕನ ಬರ್ಬೇಕಾದಂತ ರಕ್ಷಕನ ಬಗ್ಗೆ ಏನ್ ಮಾಡಿಲ್ಲ, ಅವರು ತಿಳುವಳಿಕೆಯನ್ನ ಹೊಂದ್ಕೊಳ್ಳಿಲ್ಲ. ಈತನೇ ಆತನ ರಕ್ಷಕನು, ಆತನ ವಿಮೋಚಕನು ಅಂತ ವಿಷಯಗಳೇನ್ ಮಾಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಕರೆಕ್ಟ್ ಅಲ್ವಾ? ಈ 3.5 ವರ್ಷ ಅವ್ರಿಗೆ ಗ್ರೇಸ್ ಪೀರಿಯಡ್ ಇತ್ತ. 3.5 ವರ್ಷ ಯಾವ ರೀತಿ ಗ್ರೇಸ್ ಪೀರಿಯಡ್ ಇತ್ತು ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಇರೋರಿಗೆ ಯಾವುದೇ ಒಂದು ಅಪಾಯ ಕೂಡ ಅವ್ರಿಗೆ ಇದ್ದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡಿದ್ರು, ಅವ್ರನ್ನ ಅಷ್ಟು ಜಾಗ್ರತೆಯಿಂದ ಬರುವಂತ ವಿಷಯಗಳನ್ನ ಹೇಳಿ ಎಲ್ಲವನ್ನ ಏನ್ ಮಾಡ್ತಾರೆ, ತಿಳಿಸ್ಕೊಡ್ತಾ ಇದ್ರು. ನೋಡ್ರಿ, ಎಷ್ಟೋ ರೋಗಗಳಿಂದ ಗುಣಪಡಿಸಿದ್ರು, ಎಷ್ಟೋ ಜನರಿಗೆ ಏನ್ ಮಾಡಿದ್ರು, ಸತ್ಯವನ್ನ ಹೇಳ್ಕೊಟ್ರು. ಇದೆಲ್ಲ ಒಂದು ವಿಷಯಗಳನ್ನ ಆತನ ಮಾಡುವಂತ ಕ್ರಿಯೆಗಳನ್ನ ನೋಡಿ ಏನ್ ಕಂಡುಹಿಡಿಬಹುದಾಯ್ತು, ಏನ್ ಗುರುತಿಡಿಬಹುದಾಯ್ತು, ಮುಖ್ಯವಾಗಿ ಏನ್ ತಿಳ್ಕೊಬೇಕಾಯ್ತು ಇಸ್ರೇಲ್ ಜನರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆತನ ರಕ್ಷಕನು ಅಂತ ಏನ್ ಮಾಡ್ಬೇಕಾಯ್ತು, ಕಂಡಿಡ್ದಿದ್ರೆ ಏನ್ ಸಿಗ್ತಾ ಇತ್ತು? ಹೇಳ್ತಾರಲ್ವಾ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವು ಏನಾಗಿದ್ದೀರಾ, ನನ್ನಿಲ್ಲಿದ್ರೆ ಮಾತ್ರ ನೀವು ಏನ್ ಮಾಡಕ್ಕಾಗುತ್ತೆ, ಫಲ ಕೊಡಕ್ಕಾಗುತ್ತೆ. ಈಗ ಕಂಡಿಡ್ದಿದ್ರೆ ಅವ್ರು ಏನ್ ಮಾಡ್ತಿದ್ರು, ಆ ದ್ರಾಕ್ಷಿ ಬಳ್ಳಿಲಿ ಇರ್ತಾ ಇದ್ರ, ಫಲವನ್ನ ಕೊಡ್ತಾ ಇದ್ರ. ಆದ್ರೆ ಏನ್ ಮಾಡಿಲ್ಲ, ಕಂಡಿಡ್ದಿಲ್ಲ. ಅದಕ್ಕೆ ನೋಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಯೆರೂಸಲೇಮ್ ಬರ್ಬೇಕಾದ್ರೆ ಒಂದ್ ಮಾತು ಹೇಳ್ತಾರೆ. ಕರೆಕ್ಟಾ? ಯಾವ ಮಾತು ಹೇಳ್ತಾರೆ? ಇಸ್ರೇಲ್ ಜನರ ಬಗ್ಗೆ ಒಂದು ಪ್ರವಾದನೆ ಏನ್ ಮಾಡ್ತಾರೆ, ಹೇಳ್ತಾರೆ. ಏನ್ ಪ್ರವಾದನೆ ಹೇಳ್ತಾರೆ? ಕರೆಕ್ಟಾ? ಎಲ್ಲಿ ಬರುತ್ತೆ ವಾಕ್ಯವನ್ನು ಓದಿ ಅದನ್ನ. ಮತ್ತೇನು ಸುವಾರ್ತೆ 23:37 ಓದಿ. 23, 37, 38 ಓದಿ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಟ್ಟುಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ನೋಡಿದ್ರಾ, ಮುಗೀತು, ಟೈಮ್ ಅವ್ರಿಗೆ ಮುಗೀತು, ಕಂಡ್ಕೊಳ್ಳಿಲ್ಲ. ಈಗೇನಾಯ್ತು, ಈ ಹಸಿಯಾಗಿದಂತ ಮರ ಇನ್ಮೇಲೆ ಏನಾಗಿಲ್ಲ, ಹಸಿಯಾಗಿರಲ್ಲ, ಒಣಗೋಗುತ್ತೆ. ಅದಕ್ಕೆ ಹೇಳ್ತಾರೆ, ಮರ ಹಸಿಯಾಗಿರ್ಬೇಕಾದ್ರೆ ಇಷ್ಟೆಲ್ಲ ಮಾಡಿದ್ಮೇಲೆ ಮರ ಒಣಗೋದ್ಮೇಲೆ ನಿಮ್ಗೆ ಏನಿರುತ್ತೆ ಯೋಚನೆ ಮಾಡಿ. ನಿಮ್ಮಲ್ಲಿರುವಂತ ಧರ್ಮಶಾಸ್ತ್ರಗಳು ಪರಿಸೇರು ಸದುಸೇರು ಅನೀತಿವಂತರಾಗಿ ಅಲ್ವಾ, ನೀತಿ ಮಾರ್ಗಗಳನ್ನ ಹಿಡಿಬೇಕಾದ್ರೆ ಅವರೇ ಈ ರೀತಿ ಮಾಡ್ಬೇಕಾದ್ರೆ ನಾನು ಇರೋವರೆಗೂ ಅದನ್ನ ನೋಡ್ದೆ, ನಾನು ಹೋದ್ಮೇಲೆ ನಿಮ್ಮ ದುರ್ಗತಿ ಏನು ಅಂತ ಏನ್ ಮಾಡ್ತಾರೆ ಅಲ್ಲಿ ಅವ್ರಿಗೆ. ಸರಸರೇ, ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಮರ ಹಸಿಯಾಗಿರೋದು ಅನ್ನೋಕ್ಕಿಂತ ಹೆಚ್ಚಾಗಿ ಅದರಿಂದ ಎಲೆಗಳಿಂದ ತುಂಬಿಕೊಂಡಿರೋದು ಅನ್ನೋದು ವಿಷಯಕ್ಕಿಂತ ಹೆಚ್ಚಾಗಿ ಆತನು ಎದುರು ನೋಡಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಆ ಒಂದು ಫಲವನ್ನ ಎದುರು ನೋಡಿ. ಆ ಫಲ ಇಲ್ಲ ಅಂದ್ರೆ ಆ ಮರ ಹಸಿಯಾಗಿದ್ರೇನು, ಆ ಮರ ಒಣಗೋದ್ರೆ ಏನು, ಬೇಕಾಗಿರೋಂಥದ್ದು
ಫಲ. ಅದೇ ರೀತಿಯಾಗಿ ಇವತ್ತು ಕ್ರಿಸ್ತನ ಪ್ರೀತಿಯ ಸರಸರಿದೆ, ಇವತ್ತಿನ ಪಾಠದ ಮುಂದುವರೆದಂತ ಭಾಗ ಇನ್ನೂ ಕೂಡ ತುಂಬಾ ಜಾಸ್ತಿ ಇದೆ. ಇಲ್ಲಿ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡು, ದೇವರು ನಮ್ಮನ್ನ ಕರೆದು ನಮ್ಮನ್ನ ಒಂದು ನೆಲದಲ್ಲಿ ಬೀಜವಾಕಿ, ಆ ದೇವರ ವಾಕ್ಯವೆಂಬ ಬೀಜವಾಕಿ, ನೂತನ ಸೃಷ್ಟಿ ಎಂಬ ಬೀಜದ ಮೂಲಕ ನಾವು ಬೆಳೆದಿಸಿ ನಮ್ಮನ್ನ ಕಾಲ ಕಾಲಕ್ಕೆ ನೀರನ್ನ ಕೊಟ್ಟು, ಗಾಳಿಯನ್ನ, ಪವಿತ್ರಾತ್ಮನ್ನ ಕೊಟ್ಟು, ಕೃಪಾವರಗಳನ್ನ, ಸೂರ್ಯನ ಬೆಳಕನ್ನ ಕೊಟ್ಟು, ನಮಗೆ ಬೇಕಾದಂತ ಸತ್ಯವಾದಂತ ಗೊಬ್ಬರಗಳನ್ನ ಕೊಟ್ಟು, ಎಲ್ಲವನ್ನ ಕೊಟ್ಕೊಂಡು ಮಾಡ್ತಾ ಇರ್ಬೇಕಾದ್ರೆ ಏನಕ್ಕೋಸ್ಕರ ಇಷ್ಟನ್ನು ಮಾಡ್ತಾರದು? ನಮ್ಮನ್ನ ಏನ್ ಮಾಡ್ತಾರದು? ಫಲ ಕೊಡಕ್ಕೆ. ಹೋದ್ರಿ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 8ನೇ ವಾಕ್ಯ ಓದಿ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 8ನೇ ವಾಕ್ಯ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನೀವು ಬಹಳ ಫಲ ಕೊಡೋದ್ರಿಂದಲೇ ಯಾರ ಮಹಿಮೆ ಉಂಟಾಗುತ್ತೆ? ತಂದೆಗೆ. ಅಂದ್ರೆ ನಾನ್ ನಿಮ್ಮ ಹತ್ರ ಎದುರು ನೋಡ್ತಾ ಇರೋದು, ನೂತನ ಸೃಷ್ಟಿಗಳಾಗಿ ಸಭೆಯಾಗಿ ಈ ಅಂತ್ಯ ಕಾಲದಲ್ಲಿ ಕರೆಯಲ್ಪಟ್ಟಂತ ನಿಮ್ಮ ಹತ್ರ ಎದುರು ನೋಡ್ತಾ ಇರೋದು ಏನಪ್ಪಾ ಅಂದ್ರೆ ಫಲ. ನೀವು ಫಲ ಕೊಡ್ಲಿಲ್ಲ ಅಂದ್ರೆ ಈ ಮರದಿಂದ ನನಗೆ ಯಾವುದೇ ಒಂದು ಪ್ರಯೋಜನ ಇರಲ್ಲ. ಕ್ರಿಸ್ತನ ಪ್ರೀತಿ ಸಹೋದರರೇ, ಫಲ ಕೊಡದೆ ಇರುವಂತ ಸಮಯದಲ್ಲಿ ದೇವರ ಕೃಪೆ ಸಿಗ್ಬಹುದು. ಏನಪ್ಪಾ ಗೊತ್ತಾ ಕೃಪೆ ಅಂದ್ರೆ? ಮತ್ತೆ ಸ್ವಲ್ಪ ಕಾಲ ಸಿಗ್ಬಹುದು, ಮತ್ತೆ ಕೆಲವೊಂದು ನಮ್ಮನ್ನ ಶುದ್ಧೀಕರಣ ಮಾಡುವಂತ ಕೆಲಸ ಆಗ್ಬೋದು, ಗೊಬ್ಬರ ಹಾಕ್ಬೋದು, ನೀರನ್ನ ಹಾಕ್ಬೋದು, ನಮ್ಮನ್ನ ಪಾತಿ ಕಟ್ಟಿ ಏನ್ ಮಾಡ್ಬೋದು, ನಮ್ಮನ್ನ ಇನ್ನೂ ಕೆಲವೊಂದು ಕೃಪಾವರಗಳನ್ನ ಕೊಟ್ಟು ನಮ್ಮನ್ನ ಇನ್ನೂ ಬೆಳೆಸುವಂತ ಕೆಲಸ ಮಾಡ್ಬೋದು. ಆದ್ರೂ ಕೂಡ ಅದೆಲ್ಲ ಏನಕ್ಕೆ? ಅದು ಕೂಡ ಫಲ ಕೊಡಕ್ಕೆ. ಕೊನೆವರೆಗೂ ಫಲ ಇಲ್ಲ ಅಂದ್ರೆ ಏನರ್ಥ? ಏನಾಗುತ್ತೆ? ಮರ ಕಟ್ಟಿ ಕಡಿಯಲ್ಪಡ್ತದೆ. ಕ್ರಿಸ್ತನ ಪ್ರೀತಿ ಸಹೋದರರೇ, ಆ ಫಲ ಏನಂತ ಗೊತ್ತು? ಆತ್ಮಿಕವಾದ ಫಲಗಳು. ಗಲಾತ್ಯದವರಿಗೆ 5ನೇ ಅಧ್ಯಾಯ 22ನೇ ವಾಕ್ಯ ನಿಮ್ಮೆಲ್ಲರೂ ಗೊತ್ತಿದೆ, ಓದಿ. ಗಲಾತ್ಯದವರಿಗೆ 5ನೇ ಅಧ್ಯಾಯ 22ನೇ ವಾಕ್ಯ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂತಹವುಗಳೇ. ನೋಡಿದ್ರ ಕ್ರಿಸ್ತನ ಪ್ರೀತಿ ಸಹೋದರರೇ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿದೀವ? ಪ್ರೀತಿ, ತಾಳ್ಮೆ ಅಂದ್ರೇನು? ನನ್ನ ಜೀವನದಲ್ಲಿ ತಾಳ್ಮೆನ ತಾಳ್ಮೆ ಅಂದ್ರೆ ನಾವೇನೋ ತಿಳ್ಕೊಂತೀವಿ, ಆ ತಾಳ್ಮೆ ಅಲ್ಲ. ನಾನ್ ತಾಳ್ಮೆ ಆಗಿದ್ದೀನಿ ಎಲ್ಲರ ಮುಂದೆ, ಅದಲ್ಲ. ದೇವ್ರು ಏನು ತಾಳ್ಮೆ ಅಂದ್ರೆ ದೇವ್ರು ಏನಂತ ನೋಡಿ, ನಾನೇನೋ ಒಂದು ಅರ್ಥ ಮಾಡ್ಕೊಂಡು ಇದೇ ತಾಳ್ಮೆ ಅಂತ ತಿಳ್ಕೊಳ್ಳೋದಲ್ಲ. ಪ್ರೀತಿ ಅಂದ್ರೆ ನಾನು ಒಂದು ಅರ್ಥ ಮಾಡ್ಕೊಂಡು ಇದೇ ಪ್ರೀತಿ ಅಂತ ತಿಳ್ಕೊಳ್ಳೋದಲ್ಲ. ಶಾಂತ, ದೀರ್ಘ ಶಾಂತಿ ಅಂದ್ರೆ ನಾನೇ ಸೈಲೆಂಟ್ ಆಗಿರ್ತೀನಿ, ಸೈಲೆಂಟ್ ಎಲ್ಲಾನ ಸಹಿಸ್ಕೊಳ್ತೀನಿ, ಅದೇ ದೀರ್ಘ ಶಾಂತಿ ಅಲ್ಲ. ಏನ ದೀರ್ಘ ಶಾಂತಿ? ಹೇಗಿರುತ್ತೆ? ದೇವ್ರು ಯಾವ ರೀತಿ ಎದುರು ನೋಡ್ತಾ ಇದ್ವಿ? ಹುಡುಕ್ತಾ ಇದೀವ ನಾವು. ಈ ಫಲ ಕೊಡ್ಬೇಕಾದ್ರೆ ಆ ಮರ ಭೂಮಿಯ ಆಳದವರೆಗೆ ಏನ್ ಮಾಡ್ಬೇಕು? ಆ ಬೇರು ಹೋಗಿ ನೀರನ್ನ, ಗೊಬ್ಬರನ ಎಲ್ಕೊಳ್ತಾ ಇದೀವ ನಾವು. ನಮ್ ಬೇಕಾಗಿರೋ ಫಲ ಕೊಡೋಕೆ ಬೇಕಾದಂತ ವಿಷಯ ಮಾಹಿತಿನ ನಾವು ಕಲೆಕ್ಟ್ ಮಾಡ್ಕೊಳ್ತಾ ಇದೀವ, ಹುಡುಕ್ತಾ ಇದೀವ, ಓದ್ತಾ ಇದೀವ, ಓದಿ ಅರ್ಥ ಮಾಡ್ಕೊಳ್ತಿದೀವ, ಅರ್ಥ ಮಾಡಿ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ತಾ ಇದೀವ. ಇಲ್ಲ ನಾವು ಕೂಡ ಈ ಬೆರಿ ಹಸಿರಾಗಿರುವಂತ ಮರ ತರ ಕಾಣಿಸ್ಕೊಳ್ತಿದೀವ, ನೋಡಕ್ಕೆ ತುಂಬಾ ಸುಂದರವಾಗಿದೀವ ಅಲ್ವಾ? ಫಲ ಮಾತ್ರ ಇಲ್ಲ ದೇವ್ರೆ, ಆದ್ರೆ ನಾನ್ ಸೂಪರ್ ಆಗಿದ್ದೀನಿ, ಎಲೆ ನೋಡಿ ಗ್ರೀನ್ ಆಗಿದೆ, ನಾನು ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಿದೀವ ದೇವ್ರ ಹತ್ರ. ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿ ಸಹೋದರರೇ, ಆ ಮರ ಹಸಿಯಾಗಿರೋದು ಫಲ ಕೊಡೋದಕ್ಕೆ. ಫಲ ಇಲ್ದೇ ಇದ್ರೆ ಆ ಮರ ಒಣಗೋದ್ರನೆ ಬೆಸ್ಟ್. ದೇವ್ರ ಮಕ್ಳು ನಾವಿವತ್ತು ಎಷ್ಟನ ರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ಳೋದಕ್ಕೆ ಹೋಗ್ತಾ ಇದೀವಿ. ನಮ್ಮ ಪಾಪಗಳನ್ನ ಶುದ್ಧೀಕರಣ ಮಾಡಿ, ಪಾಪವನ್ನು ತೆಗೆದಾಕೋದ್ರಲ್ಲೇ ನಮ್ ಸಮಯ ಕಳೀತಾ ಇದ್ರೆ ಫಲ ಕೊಡೋದು ಯಾವಾಗ? ಇನ್ನು ಕೂಡ ಪಾಪದ ವಿಷಯಗಳನ್ನ ತೆಗೆದಾಕುವಂತ ಕೆಲಸಗಳೇ ಮಾಡ್ತಾ ಇದ್ರೆ ಫಲ ಬರುವಂತ ವಿಷಯ ಯಾವಾಗ? ಕರೆಕ್ಟ್ ಅಲ್ವಾ? ನಮ್ಮನ್ನ ಶುದ್ಧೀಕರಣ ಮಾಡಿದ್ಮೇಲೆ ಫಲದ ಮುಂದಿನ ಹಂತಕ್ಕೆ ಹೋಗ್ಬೇಕಲ್ವಾ? ನಾವು ಇನ್ನೂ ಶುದ್ಧೀಕರಣದ ಕೆಲಸಗಳಲ್ಲೇ ಇರ್ತೀವಂದ್ರೆ ಫಲ ಯಾವಾಗ ಕೊಡಕ್ಕಾಗುತ್ತೆ? ಸಮಯ ಹೊಟ್ಟೋಗುತ್ತೆ ಅಲ್ವಾ? ಯೇಸು ಕ್ರಿಸ್ತನು ಇಸ್ರೇಲ್ ಜನರಿಗೆಲ್ಲ ರೀತಿಯಲ್ಲಿ ಆಗ್ಬಿಡುತ್ತೆ. ಯೆರೂಸಲೇಮೇ ನಿಮ್ಗೆ ಸಮಯ ಆಯ್ತು, ಆ ಸಮಯನ ಮಿಸ್ ಮಾಡ್ಕೊಂಡ್ರಿ, ಇನ್ ಮೇಲೆ ಇಲ್ಲ ಸಮಯ ನಿಮ್ಗೆ. ನಿಮ್ಗೆ ಯಾವ ರೀತಿ ಬರುತ್ತಂದ್ರೆ ಬೆಟ್ಟಗಳನ್ನ ಮೇಲೆ ಬಂದು ಬೀಳ್ರಿ ಅನ್ನೋ ರೀತಿಲಿ ಆಗ್ಬಿಡುತ್ತೆ. ನಿಮ್ಗೋಸ್ಕರ, ನಿಮ್ ಮಕ್ಳಿಗೋಸ್ಕರ ಬೇಡ ಅಂತ ರೀತಿಲಿ ಆಗ್ಬಿಡುತ್ತೆ. ಅಂದ್ರೆ ನಮಗೂ ಆ ಕಷ್ಟಗಳು ಬರುತ್ತೆ ಕ್ರಿಸ್ತನ ಪ್ರೀತಿ ಸಹೋದರ. ಆ ಮಹಾ ಸಂಕಟ ದಿನಕ್ಕಿಂತ ಮುಂಚಿತವಾಗಿ ನಾವು ಓಟವನ್ನು ಓಡ್ ಮುಗಿಸ್ತಾ ಇದ್ರೆ ನಮಗೂ ಯೆರೂಸಲೇಮಿನ ದುರ್ಗತಿ ಆಗುತ್ತೆ. ಯೆರೂಸಲೇಮಿಗೆ ಮಾತ್ರ ದುರ್ಗತಿ ಅಲ್ಲ, ಸಭೆಗೂ ಬರುತ್ತೆ ದುರ್ಗತಿ. ನಾವು ಫಲವನ್ನ ಆ ಸಮಯಕ್ಕಿಂತ ಮುಂಚಿತವಾಗಿ ಕೊಡದೇ ಇದ್ರೆ ಆ ಮರ ಕಡಿದು ಹಾಕಲ್ಪಡುತ್ತೆ. ಅಂದ್ರೆ ನಾವು ಲೋಕದಲ್ಲಿ ಬರುವಂತ ಕಷ್ಟಗಳಿಗೆ ಸಿಗ್ಲಾಕೊಳ್ತೀವಿ. ಏನ್ ಮಾಡ್ತಾ ಇದೀವಿ ನಾವು? ನಿಜವಾಗ್ಲೂ ಫಲ ಕೊಟ್ಟಿದೀವ?
ಫಲ ನನ್ನಲ್ಲಿ ಇದೆಯಾ? ದೇವ್ರ ಎದು ನೋಡುವಂತ ಫಲ ನನ್ನಲ್ಲಿ ಕಾಣಿಸ್ಕೊಳ್ತಿದ್ಯಾ? ಎಷ್ಟರ ಮಟ್ಟಿಗೆ ನಾನು ಸ್ಟಡಿ ಮಾಡ್ತಾ ಇದ್ದೀನಿ? ಹೌದು ದೇವ್ರೆ. ಕ್ರಿಸ್ತನ ಪ್ರೀತಿಯ ಸರಸವರಿದೆ, ಇವತ್ತು ನಾವು ತಗೊಳ್ಳೋ ಸಬ್ಜೆಕ್ಟ್ ಎಲ್ಲ ನಿಮ್ಮ ಆತ್ಮಿಕ ಜೀವನಕ್ಕೆ ಬೆಳವಣಿಗೆಗೋಸ್ಕರ ತಗೊಳ್ತಾ ಇದೀವಿ. ನೀವು ಕೂಡ ಏನ್ ಮಾಡ್ತೀರಾ ಅಂದ್ರೆ, ದಿನ ಒಂದು ಝೂಮ್ ಮೀಟಿಂಗ್ ಅಲ್ಲಿ ನಡೀತಾ ಇದೆ ಅಂದ್ಬಿಟ್ಟು ಬಂದು ಕುತ್ಕೊಂಡು ನೀವು ಕ್ಲೀನ್ ಆಗಿ ಬೈಬಲ್ ತಗೊಂಡು ಸ್ಟಡಿ ಮಾಡ್ಕೊಂಡು ಹೋಗ್ತಿದ್ರ. ನಿಮ್ಮ ಮೈಂಡ್ ಅಲ್ಲಿ ಏನಾದ್ರೂ ಈ ರೀತಿ ಒಂದು ಭಾವನೆ ಇದ್ರೆ ಇವತ್ತೇ ಅದನ್ನ ಡಿಲೀಟ್ ಮಾಡ್ಬಿಡ್ರಿ. ಏನಪ್ಪಾ ಅಂದ್ರೆ, ನಾನು ಪ್ರತಿದಿನ ಸಬ್ಜೆಕ್ಟ್ ಕೇಳೋದ್ರಿಂದ ದೇವರ ದೃಷ್ಟಿಯಲ್ಲಿ ನಾನು ದೇವ್ರು ಮೆಚ್ಕೊಳ್ತಾರೆ ಅಂದ್ರೆ ಖಂಡಿತ ಮೆಚ್ಕೊಳಲ್ಲ. ಪ್ರತಿದಿನ ಕರೆಕ್ಟ್ ಟೈಮ್ ಅಲ್ಲಿ ಅಟೆಂಡ್ ಮಾಡೋದ್ರಿಂದ ದೇವ್ರು ಮೆಚ್ಕೊಳ್ತಾರೆ ಅಂದ್ರೆ ಮೆಚ್ಕೊಳಲ್ಲ. ಹಾಗಂತ ಬರ್ದೇ ಇದ್ರು ಮೆಚ್ಕೊಳ್ತಾರೆ ಅಂದ್ರೆ ಖಂಡಿತ ಅದು ಮೆಚ್ಕೊಳ್ಳೋದೇ ಇಲ್ಲ. ಸಬ್ಜೆಕ್ಟ್ ನ ಕೇಳೋದು ಮುಖ್ಯ. ಏನಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಾನು ತುಂಬಾ ಮುಖ್ಯ. ನಾನು ಕೇಳೋ ಪಾಠದಿಂದ ನನ್ನ ಜೀವನದಲ್ಲಿ ಯಾವ ವಿಷಯ ಅಳವಡನೆ ಮಾಡ್ಕೊಂಡಿರೋದು ತುಂಬಾ ಮುಖ್ಯ. ಅದನ್ನ ಅಳವಡನೆ ಮಾಡದೆ ಸುಮ್ನೆ ಡೈಲಿ ಬಂದು ಅಟೆಂಡ್ ಮಾಡ್ಕೊಂಡಿದ್ರೆ, ನಾನಂತೂ ಅಟೆಂಡೆನ್ಸ್ ಹಾಕ್ಬಿಡ್ತೀನಿ, ನಮ್ ಸಹೋದರರು ಬಂತು ಸಂತೋಷ ಪಡ್ತಾರೆ, ಎಲ್ರು ನೋಡಿ ಮೆಚ್ಚುಗೆ ಪಡ್ತಾರೆ. ವಾ ಸಿಸ್ಟರ್ ಬ್ರದರ್ ಕರೆಕ್ಟ್ ಟೈಮ್ ಬಂದ್ಬಿಡ್ತಾರೆ, ವೆರಿ ಗುಡ್ ಎಕ್ಸಲೆಂಟ್ ಅಂತ ಮೆಚ್ಚುಗೆ ಪಡ್ಕೊಂಡ್ಬಿಡ್ತಾರೆ. ದೇವ್ರು ಮೆಚ್ತಾರ? ದೇವ್ರು ಇದನ್ನ ನೋಡಿ ಮೆಚ್ತಾರ? ಮೆಚ್ಚಲ್ಲ. ದೇವ್ರ ಇದನ್ನ ಇಷ್ಟಪಡ್ತಾರ? ಇಷ್ಟಪಡ್ತಾರ. ದೇವ್ರೇನ್ ನೋಡ್ತಾರೆ, ಆಯ್ತಪ್ಪ ಎಲ್ಲ ಕೇಳ್ತಾ ಇದ್ರಲ್ಲ, ನನಗ್ ಬೇಕಾಗಿರೋದು ಫಲ ಇದೆಯಾ ಅಂತ ಏನ್ ಮಾಡ್ತಾರೆ. ಈ ಗ್ರೀನರಿಲ್ಲ ಏನ್ ಗೊತ್ತಾ? ಟೈಮ್ ಸರಿಯಾಗಿ ಕ್ಲಾಸ್ ಅಟೆಂಡ್ ಮಾಡೋದು, ಟೈಮ್ ಸರಿಯಾಗಿ ಮೀಟಿಂಗ್ ಅಟೆಂಡ್ ಮಾಡೋದು, ಎಲ್ಲ ಸರಿಯಾಗಿ ಬೈಬಲ್ನ ಸರಿಯಾಗಿ ಓದ್ಕೊಂಡು ಹೋಗೋದು, ಎಲ್ಲನ ಕರೆಕ್ಟ್ ಆಗಿ ಮಾಡ್ಕೊಂಡು ಗ್ರೀನ್ ಆಗಿರೋದು. ಕೊನೆಗೆ ಫಲ ಇಲ್ಲ ಅಂದ್ರೆ ವ್ಯರ್ಥ. ಮೀಟಿಂಗ್ ವೇಸ್ಟ್, ರೀಡಿಂಗ್ ವೇಸ್ಟ್, ಎಲ್ಲಾನು ವ್ಯರ್ಥ ಆಗ್ಬಿಡ್ತಲ್ವಾ? ಒಣಗೋಗೋದೇ ಬೆಸ್ಟ್. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮಗೂ ಕೂಡ ಇದೇ ರೀತಿಯಾದಂತ ಸಮಯ ಇದೆ. ಅದರಿಂದ ಕೇರ್ಫುಲ್ ಆಗಿ ಏನ್ ಪಾಠ ಕೇಳ್ತಾ ಇದೀವಿ, ಯಾಕೆ ಕೇಳ್ತಾ ಇದೀವಿ, ಇದ್ರಲ್ಲಿ ಏನ್ ಪ್ರಯೋಜನ ಇದೆ? ಸುಮ್ಮನೆ ಏನೋ ಕೇಳಿ ನನ್ನ ಇವತ್ತು ಏನೋ ಒಂಥರ ನಿರಾಶೆ ಆಗಿದ್ದ ಬ್ರದರ್, ಪಾಠ ಕೇಳಿ ಸ್ಟ್ರೆಂತ್ ಬಂದ್ಬಿಡ್ತು. ಎಷ್ಟು ಸರಿ ನಮ್ಮನ್ನ ಈ ತರ ಏನಾಗ್ತದೆ, ಇಂಜೆಕ್ಷನ್ ಆಗ್ತಾರಲ್ಲ, ಹೋಗ್ಬಿಟ್ಟು ಟಯರ್ಡ್ ಆಗ್ಬಿಟ್ಟು ಗ್ಲೂಕೋಸ್ ಆಗ್ತಾರಲ್ಲ, ಆ ತರ ಗ್ಲೂಕೋಸ್ ಆಗ್ತಾ ಇರೋದು ಎಷ್ಟು ದಿನ ನನಗೆ? ಅವಾಗ ಸಬ್ಜೆಕ್ಟ್ ಕೊಟ್ಟು ಬೂಸ್ಟ್ ಮಾಡ್ತಾ ಇದ್ರೆ ಮಾತ್ರ ಸ್ಟ್ರಾಂಗ್ ಆಗ್ತಿವಿ. ಸಬ್ಜೆಕ್ಟ್ ಇಲ್ಲ ಮಾತ್ರ ಮತ್ತೆ ಒಣಗೋಗ್ಬಿಡ್ತೀವಿ, ಮತ್ತೆ ಹಸಿರಾಗ್ತಿವಿ. ಇದೇ ಆಗ್ತಾ ಇದ್ರೆ ಎಷ್ಟು ದಿನ? ಫಲ ಕೊಡೋದೇ ಅವಾಗ. ಕ್ರಿಸ್ತನ ಪ್ರೀತಿಯ ಸಹೋದರರೇ ನೋಡ್ರಿ, ನಾವು ಇವತ್ತು ನಿಮ್ಗೆ ಒಂದು ಕ್ಲಾಸ್ ಅನ್ನ ಕೊಟ್ಟು ಒಂದು ಮೀಟಿಂಗ್ ನೈಟ್ ನಿಮ್ಮನ್ನ ರೆಡಿ ಮಾಡ್ತಾ ಇರ್ಬೋದು, ಕರೆಕ್ಟಾ? ದೇವ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ದೇವ್ರು ನಮ್ಮನ್ನ ನಿಮಗೋಸ್ಕರ ನೇಮಿಸಿದ್ದಾರೆ. ಆದ್ರೆ ದೇವ್ರು ನಮ್ಮನ್ನ ಏತಕ್ಕೋಸ್ಕರ ನಿಮ್ಗೋಸ್ಕರ ನೇಮಿಸಿದ್ದಾರೆ? ನೀವು ದೇವ್ರಿಗೋಸ್ಕರ ಫಲ ಕೊಡ್ಬೇಕಂತ. ನಾವು ಇರ್ಬೋದು, ಇಲ್ದೇ ಇರ್ಬಹುದು, ಕೊನೆಗೆ ಲೆಕ್ಕ ಕೇಳೋರು ಯಾರು? ದೇವ್ರು. ಎಲ್ಲಪ್ಪ ಫಲ? ನಾನ್ ನಿಮ್ಗೆ ಇಷ್ಟೆಲ್ಲಾ ಮಾಡಿದೀನಿ, ಇಷ್ಟೆಲ್ಲಾ ಕ್ಲಾಸ್ ಕೊಟ್ಟೆ, ನೀವ್ ಇದ್ದಿದ್ದ ಕಡೆಗೆ ಸತ್ಯವನ್ನ ಕಲಿಸ್ಕೊಟ್ಟೆ, ನೀವ್ ಎಲ್ಲಿದ್ರೋ ಅಲ್ಲೇ ನಿಮ್ಗೆ ಏನ್ ಮಾಡ್ತೆ, ಸತ್ಯನ ಕೊಟ್ಟೆ. ನಾನ್ ಇದು ನೋಡುವಂತ ಫಲ ಎಲ್ಲಿದೆ? ಎಲ್ಲಿದೆ ನಿಮ್ಮ ಹತ್ರ ಶಾಂತಿ? ಎಲ್ಲಿದೆ? ಎಲ್ಲಿದೆ ನಿಮ್ಮ ಹತ್ರ ಚಿಮಿಸುವಂತ ಭಾವನೆ? ಎಲ್ಲಿದೆ ದೀರ್ಘ ಶಾಂತಿ? ಎಲ್ಲಿದೆ? ಇದೆಯಾ? ತೋರಿಸಿ ನನಗೆ. ನಿಮ್ ಫಲ ಕೊಡ್ರಿ ನನಗೆ. ನಿಮ್ಮ ಫಲದ ರುಚಿ ನೋಡೋಣ, ಕೊಡೋಣ, ಕೊಡಿ ಅಂತ ದೇವ್ರು ಏನ್ ಮಾಡ್ತಾರೆ ನಮ್ಮ ಹತ್ರ? ರುಚಿ ಇದೆ ತಾನೆ ಫಲದಲ್ಲಿ? ಮಾವಿನ ಹಣ್ಣು ಅಂದ್ರೆ ಎಲ್ಲಾ ಮಾವಿನ ಹಣ್ಣು ಒಂದೇ ಟೇಸ್ಟ್ ಅಲ್ಲಿ ಇರುತ್ತೆ, ಅದ್ರಲ್ಲೂ ವಿಭಿನ್ನವಾದ ಹಣ್ಣುಗಳಿದೆ, ಅದು ಟೇಸ್ಟ್ಗಳು ತುಂಬಾ ಇದೆ. ಕೆಲವೊಂದು ಗುಣ ಹೇಗಿರುತ್ತೆ ಅಂದ್ರೆ, ತುಂಬಾ ಬೆಳೆದಿದ್ದಾಗ, ಒಳ್ಳೆ ಮಟ್ಟಕ್ಕೆ ಬೆಳೆದಿದ್ದಾಗ ದೇವ್ರಿಗೆ ರುಚಿಕರವಾಗಿರುತ್ತೆ. ಕೆಲವೊಂದು ಹಣ್ಣು ಅಷ್ಟು ಚೆನ್ನಾಗಿ ಬೆಳೆದಿರಲ್ಲ. ದೀರ್ಘ ಶಾಂತಿ ಅನ್ನುವಂತ ಹಣ್ಣು ಅಷ್ಟು ಚೆನ್ನಾಗಿ ಬೆಳೆದಿರಲ್ಲ. ಇರುತ್ತೆ ದೀರ್ಘ ಶಾಂತಿ, ಎಲ್ಲಾ ಸಮಯದಲ್ಲಿ ಅದೇ ದೀರ್ಘ ಶಾಂತಿನ ತೋರ್ಸಕ್ ಆಗ್ತಾ ಇದೆ. ಇವಾಗ ಏನಾಗುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಒಂದು ಸಮಯ ಏನ್ ಮಾಡ್ತಾರೆ ದೇವ್ರು? ಅದನ್ನ ಅಂತ್ಯಕ್ಕೆ ತರ್ತಾರೆ. ಅದರಿಂದ ಈ ಒಂದು ಪಾಸ್ ಔಟ್ ಟೈಮ್ ಅಲ್ಲಿ ಯೋಚನೆ ಮಾಡೋಣ, ಥಿಂಕ್ ಮಾಡೋಣ. ಹುಳಿನ ತೆಗ್ದಾಕಿದೀವಿ, ಕರೆಕ್ಟ್. ಹುಳಿನ ಮಾತ್ರ ತೆಗ್ದಾಕೋದು ಮುಖ್ಯ ಅಲ್ಲ. ದೇವರು ಎದುರು ನೋಡುವಂತ ಒಳ್ಳೆಯ ಒಂದು ರುಚಿಕರವಾದಂತ ಹಣ್ಣು ನನ್ನ ಹತ್ರ ಇದೆಯಾ? ಹುಳಿಯಾದ ಹಣ್ಣು ಕೂಡ ತಿನ್ನಕ್ಕೆ ಆಗಲ್ಲ. ಅದೇ ರೀತಿಯಾಗಿ ಸ್ವೀಟ್ ಆದಂತ ಹಣ್ಣು ನನ್ನ ಹತ್ರ ಇದೆಯಾ? ನಾನು ಕೊಡ್ತಾ ಇದೀನ? ಕೊಡೋದಕ್ಕೆ ನಾನು ಏನ್ ಮಾಡ್ಬೇಕು? ಇವತ್ತು ನಾನು ಕೇಳುವಂತ ಪಾಠದಲ್ಲಿ ನನ್ನ ಕೈಲಿ ಕೊಡಕ್ಕಾಗ್ತಿದ್ಯಾ? ಕೊಡಕ್ಕಾಗ್ತಿಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪರ್ಸನಲ್ ಸ್ಟಡಿ ಮಾಡಿ, ಪರ್ಸನಲ್ ಆಗಿ ಕುತ್ಕೊಂಡು ಓದ್ರಿ, ಸ್ಟಡಿ ಮಾಡ್ರಿ, ಹುಡುಕ್ರಿ, ದೇವ್ರ ಹತ್ರ ಜ್ಞಾನ ಕೇಳ್ರಿ. ದೇವರೇ, ಈ ಹಣ್ಣು ನನ್ನ ಹತ್ರ ಇಲ್ಲ, ದೇವರ ಈ ಹಣ್ಣಿನ ಅರ್ಥ ಏನು? ಈ ಫಲವನ್ನ ಯಾವ ರೀತಿ ಎದುರು ನೋಡ್ತಾ ಇದೀರ ನೀವು? ಆ ಹಣ್ಣು ಕೊಡಕ್ಕೆ ನಾನು ಎಷ್ಟು ಕಲಿಬೇಕು, ಎಷ್ಟು ಓದ್ಬೇಕು? ಸ್ಟಡಿ ಮಾಡಿ, ನಿಮ್ ಕೈಯಲ್ಲಿದೆ, ಕರೆಕ್ಟ್ ಅಲ್ವಾ? ಆದ್ರೆ ದೇವ್ರ ಏನಾದ್ರು ನಿಮ್ಗೆ ಕೊರತೆ ಇಟ್ಟಿದಾರಾ? ಕಾಲಕ್ಕೆ ನಿಮ್ಗೆ ಏನಾದ್ರು ಕೊರತೆ ಇಟ್ಟಿದಾರಾ? ಝೂಮ್ ಮೀಟಿಂಗ್ ಸಬ್ಜೆಕ್ಟ್ ಒಂದೇ ಅಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೊರತೆ. ದೇವ್ರು ಕೊಟ್ಟಿರುವಂತ ಆಶೀರ್ವಾದ, ನಿಮ್ಗೆ ಕೊಟ್ಟಿರುವಂತ ಆರೋಗ್ಯನು ದೇವ್ರ ಕೃಪೆ, ನಿಮ್ಗೆ ಕೊಟ್ಟಿರುವಂತ ಏನಪ್ಪಾ ಜ್ಞಾನನು ದೇವರ ಕೃಪೆ, ನಿಮ್ಗೆ ಈ ಸಮಯದಲ್ಲಿ ಪಾಠ ಕೇಳುವಂತ ಒಂದು ಒಳ್ಳೆ ತಿಳುವಳಿಕೆ, ಬುದ್ಧಿವಂತಿಕೆ ಕೊಟ್ಟಿರೋ ದೇವರ ಕೃಪೆ, ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಜ್ಞಾನ ಕೊಟ್ಟಿರೋ ದೇವರ ಕೃಪೆ, ಎಲ್ಲಾನು ದೇವ್ರು ಕೊಟ್ಟಿರೋದೆ. ಹೇಗೆ ಒಂದು ಮರಿಕೆ ಗೊಬ್ಬರ, ನೀರು, ಸೂರ್ಯನ ಬೆಳಕು, ಆಮ್ಲಜನಕ ಎಲ್ಲಾನು ಬೇಕಾಗುತ್ತೋ, ಆ ರೀತಿ ಎಲ್ಲವನ್ನೂ ಕೊಡ್ತಾರೆ. ಆದ್ರೆ ಫಲ ದೇವ್ರು ಕೊಡಲ್ಲ.
ಫಲ ನಾವೇ ಕೊಡ್ಬೇಕು. ಕರೆಕ್ಟಾ? ಬೇಕಾದ್ರೆ ವರವನ್ನು ಕೊಡ್ತಾರೆ ನಿಮ್ಗೆ, ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವಂತ ಜ್ಞಾನವನ್ನು ಕೊಡ್ತಾರೆ, ಜ್ಞಾನದ ವರವನ್ನು ಕೊಡ್ತಾರೆ, ಪ್ರವಾದಿನ ವರವನ್ನು ಬೇಕಾದ್ರೆ ಕೊಟ್ಬಿಡ್ತಾರೆ. ಆದ್ರೆ ಫಲವನ್ನ ದೇವ್ರು ಕೊಡಲ್ಲ, ಫಲ ನಾವೇ ಕೊಡ್ಬೇಕು. ಇದೆಲ್ಲ ಕೊಡೋದು ಏನಕ್ಕಪ್ಪ ಅಂದ್ರೆ ಫಲ ಕೊಡೋದಿಕ್ಕೆ. ಫಲನೇ ಇಲ್ಲ ಅಂದ್ಮೇಲೆ ಇದೆಲ್ಲ ಕೊಟ್ಟು ಏನ್ ಪ್ರಯೋಜನ ಆಯ್ತು? ಅದರಿಂದ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ, ಬರುವಂತ ದಿನಗಳಲ್ಲಿ ದೇವರು ಕರ್ತನ ದೇಶ ನಮ್ಮನ್ನ ನೋಡಿ ಅದು ಫಲ ಕೊಡುವಂತ ಕಾಲ ಆ ಅಂಜೂರದ ಮರಗಲ್ಲ, ಆದ್ರೆ ಇಸ್ರೇಲ್ ಜನರಿಗೆ ಫಲ ಕೊಡುವಂತ ಕಾಲವಾಗಿತ್ತು. ನಾವು ಕೂಡ ಇವತ್ತು ಫಲ ಕೊಡುವಂತ ಕಾಲದಲ್ಲಿ ಇದ್ದೀವಿ. ನಮ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಎಷ್ಟು ವರ್ಷಗಳಾಗಿದೆ, ಇಷ್ಟು ವರ್ಷಗಳಲ್ಲಿ ಎಷ್ಟು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿದ್ದೀವಿ, ಇನ್ನು ಕೂಡ ಹಾಗೆ ಇದೀವಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಸೀರಿಯಸ್ ಆಗಿ ದೇವರ ಕೃಪಾಸನದ ಮುಂದೆ ಬರೋಣ. ಕೃಪೆಯನ್ನ ಕೇಳೋಣ, ಸಹಾಯವನ್ನ ಕೇಳೋಣ. ನಾವು ಕ್ರಿಸ್ತನ ಸಾರೂಪ್ಯದ ಬೆಳೆಯೋದಕ್ಕೆ ಏನ್ ಮಾಡೋಣ? ದೇವರ ಸನ್ನಿಧಿಯಲ್ಲಿ ನಾವು ಬೇಡೋಣ. ಹಾಗಾಗಿ ಬರುವಂತ ದಿನಗಳಲ್ಲಿ ಈ ಪಾಠವನ್ನು ಕಂಟಿನ್ಯೂ ಮಾಡೋಣ. ಈ ಪಾಠ ಇನ್ನು ಕೂಡ ತುಂಬಾ ಮುಖ್ಯವಾದ ಕೆಲವೊಂದು ವಿಷಯಗಳಿದೆ, ಅದ್ರ ಬಗ್ಗೆ ನಾವು ಹೆಚ್ಚಾಗಿ ನೋಡೋಣ. ಇಲ್ಲಿವರೆಗೂ ದೇವರು ನಮಗೆ ಈ ಪಾಠವನ್ನು ಕೊಟ್ಟಿದ್ದಕ್ಕೋಸ್ಕರ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ದೇವರು ಈ ಪಾಠವನ್ನು ಆಶೀರ್ವದಿಸಲಿ. ಇಷ್ಟೆಲ್ಲ ಬಿದ್ದಿ ಸರಸರಿದೆ, ಈ ಪಾಠದಲ್ಲಿ ಯಾವ ವಿಷಯ ನಿಮ್ಗೆ ಪ್ರಯೋಜನವಾಯ್ತು? ನಿಮ್ಮ ಮನಸ್ಸಿನಲ್ಲಿ ಏನ್ ಅನ್ಕೊಂಡಿದೀರಾ? ಏನ್ ದೇವರಿಗೋಸ್ಕರ ಮಾಡ್ಬೇಕಂತಿದೀರಾ? ನಿಮ್ಮೇನಾದ್ರೂ ಒಂದು ಅನಿಸಿಕೆ ಇದ್ರು ಈ ವಿಷಯಗಳಲ್ಲಿ ಮಾತಾಡ್ಬೋದು. ಯಾರ್ ಬೇಕಾದ್ರೆ ಮಾತಾಡಿ. ಒಳ್ಳೆ ಪಾಯಿಂಟ್ ಇದ್ರೆ ಸಹೋದರಿಗೋಸ್ಕರ ಶೇರ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬ್ರದರ್, ಫಲ ಕೊಡೋ ವಿಷಯದಲ್ಲಿ ಆ ವಿಷಯದಲ್ಲಿ ನನ್ಗೆ ಇದಾಯ್ತು brother. ಅಂದ್ರೆ ನಾವು ಇನ್ನೊಬ್ರ ಮೂಲಕ ನಮ್ಗೆ ದೇವ್ರ ಬಗ್ಗೆ ತಿಳಿಸಿದ್ರಲ್ವಾ, ಹಂಗೆ ನಾನ್ ಕೂಡ ಅದೇ ಮಾಡ್ಬೇಕು. ಯಾಕೆಂದ್ರೆ ನಮಗೂ ದೇವ್ರು ವಿಷಯದಲ್ಲಿ ತಿಳಿಸ್ಕೊಟ್ಟವ್ರೆ. ನಾವು ರಕ್ಷಣೆಗೆ ಬಂದಿದೀವಿ. ಬೇರೆಯವ್ರು ಎಷ್ಟೋ ಜನ ಈಗ ಮರಣದಲ್ಲಿ ಇರ್ಬೋದು, ಕಷ್ಟದಲ್ಲಿರ್ಬೋದು, ಅವ್ರಿಗೆ ದೇವ್ರು ಸತ್ಯವನ್ನ ತಿಳಿಸಿದ್ರೆ ಅವ್ರಿಗೊಂದು ರಕ್ಷಣೆ ಸಿಗುತ್ತಲ್ಲ ಅಲ್ವಾ? ಸೊ ದೇವರ ಸುವಾರ್ತೆ ಸರೋದು ಕೂಡ ಮುಖ್ಯ ನೋಡಿ. ಈಗ ಈ ಪಾಠದಲ್ಲಿ ಮುಂದಿನ ಭಾಗ ಬರುತ್ತೆ, ಅಂದ್ರೆ ಈ ಒಂದು ಶಿಲುಬೆಯಲ್ಲಿ ದೇವ್ರ ಮಕ್ಳು ನಾನು ಕೂಡ ದಿನ ನಿಮ್ಗೆ ಒಂದು ಗ್ರೂಪ್ ಅಲ್ಲಿ ಬರ್ತಾ ಇದೆ, ಅದನ್ನೆಲ್ಲ ಓದ್ರಿ. ಪಾಸ್ವರಿಗೆ ಸಂಬಂಧಪಟ್ಟಂತ ಒಂದು ಶಾರ್ಟ್ ಮೂವಿ ಬರುತ್ತೆ ಅಲ್ವಾ? ಕನ್ನಡದಲ್ಲಿ ಅದನ್ನ ಪ್ರತಿದಿನ ಟ್ರಾನ್ಸ್ಲೇಷನ್ ಮಾಡಾಕ್ತೀನಿ ನಾನು ನಿಮ್ಗೆ. ಅದನ್ನ ಏನಪ್ಪಾ ಅಂದ್ರೆ ಅದ್ರಲ್ಲಿ ಹೇಳುವಂತ ವಿಷಯ 2 ವಿಷಯ ಇದೆ ದೇವ್ರ ಮಕ್ಳು. ಒಂದು, ನಾವು ನಮ್ಮ ಶಿಲುಬೆಯನ್ನು ಹೊರೋದು ಮುಖ್ಯ. ಎರಡನೇದು, ಇನ್ನೊಬ್ಬರು ಶಿಲುಬೆ ಹೊರೋದು ಮುಖ್ಯ, ಇನ್ನೊಬ್ಬರಿಗೆ ಸಹಾಯ ಮಾಡೋದು ಮುಖ್ಯ. ಆದ್ರೆ ನನ್ನ ಶಿಲುಬೆಯನ್ನು ಹೊರದೆ ಇನ್ನೊಬ್ರು ಶಿಲುಬೆ ಹೊರಕ್ ಹೋಗ್ಬಾರ್ದು. ನನ್ನ ಶಿಲುಬೆ ಮಾತ್ರ ಹೊತ್ಕೊಂಡು ಇನ್ನೊಂದು ಶಿಲುಬೆಯನ್ನು ಹೊರದೇನೆ ಇರ್ಬಾರ್ದು. ಈ ಸುವಾರ್ತೆಯ ಭಾಗ ಅನ್ನೋದು ಬೇರೆಯವರ ಮಾಡುವಂತ ಸಹಾಯವನ್ನು ಸೂಚಿಸ್ತಾ ಇದೆ. ಮೊದಲು ನನ್ನ ಶಿಲುಬೆನ ಹೊರಬೇಕು, ನನ್ನ ಗುಣಗಳಲ್ಲಿ ಬದಲಾವಣೆ ತರಬೇಕು. ಅದು ಕೂಡ ತುಂಬಾ ಮುಖ್ಯವಾಗಿದೆ. ಕರೆಕ್ಟ್ ಅಲ್ವಾ? ನಾನೇ ಒಂದು ವಿಷಯಕ್ಕೆ ನಮ್ಮ ಬ್ರದರ್ ಕೂಡ ತಗೊಂಡ್ರಲ್ಲ, ಬೇರೆಯವರಿಗೆ ಬೋಧನೆ ಮಾಡುವಂತ ನಾನೇ ಕರೆಕ್ಟ್ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಬೋಧನೆ ಮಾಡಿ ಏನ್ ಪ್ರಯೋಜನ ಇರುತ್ತೆ? ಯಾರು ಮಾತಿನಂತೆ ನಡೆದು ಅದರಂತೆ ಬೇರೆಯವರಿಗೆ ಬೋಧಿಸ್ತಾನ ಪರಲೋಕ ರಾಜ್ಯದ ದೊಡ್ಡವನಾಗಿರ್ತಾನೆ. ಯಾರು ಅದರಂತೆ ನಡೆಯದೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಚಿಕ್ಕವನಾಗಿರ್ತಾನೆ ಅಂತ ವಿಷಯ ಕೂಡ ಕೇಳಿ. ಮೊದಲನೇ ಸ್ಟೆಪ್ ನಮ್ಮನ್ನ. 2ನೇ ಭಾಗ ಸುವಾರ್ತೆ, ಅಂದ್ರೆ ಬೇರೆಯವರಿಗೆ ಸತ್ಯವನ್ನ ಹೇಳ್ಕೊಡಂತ ಭಾಗ 2ನೇ ಭಾಗ ಕೂಡ ಆಗಿರುತ್ತೆ ಅನ್ನೋದನ್ನ ನೋಡ್ತೀವಿ. ಓಕೆ, ಥ್ಯಾಂಕ್ ಯು ಶಾಂತ ಮಾಸ್ಟರ್. ಬೇರೆ ಬ್ರದರ್ ಬ್ರದರ್ ಹೇಳಿ. ಅದೇ ಬ್ರದರ್, ನಾವು ವಾರ ಕರೆಕ್ಟ್ ಆಗಿ ಎಕ್ಲಿಕ್ಷ ಹೋಗೋದು ಅಥವಾ ಜೂಮ್ ಅಲ್ಲಿ ಡೈಲಿ ಜಾಯಿಂಡ್ ಆಗೋದು, ಅದರಿಂದ ನಾವು ದೇವ್ರ ರಾಜ್ಯಕ್ಕೆ ಹೋಗ್ತೀವಿ ಅಥವಾ ಸಭೆ ಒಬ್ರಾಗಿ ನಾವು ಸೇರ್ತೀವಿ ಅಂತ ನಾವು ತಿಳ್ಕೊಬಾರ್ದು. ಯಾವಾಗ ಸತ್ಯದಲ್ಲಿ ನಡೀತೀವೋ ಅವಾಗನೇ ನಾವು ಆ ಸಭೆ ಕರೆಗೆ ನಾವು ಕರೆಕ್ಟ್ ಆಗಿ ಹೋಗಕ್ ಸಾಧ್ಯ. ವೆರಿ ಗುಡ್, ಥ್ಯಾಂಕ್ ಯು. ಒಳ್ಳೆ ಪಾಯಿಂಟ್ ಬ್ರದರ್. ಗುಡ್. ಬೇರೆ ನಾವು ಈಗ ಒಂದು ದೇವ್ರ ಕೃಪಾ ಸಮಯದಲ್ಲಿ ಇದ್ದೀವಿ ಬ್ರದರ್. ಅದರಿಂದ ನಾವು ಆದಷ್ಟು ಆತ್ಮಿಕ ರೀತಿಯಲ್ಲಿ ನಮ್ಮನ್ನ ಶುಚಿ ಮಾಡಿಕೊಂಡು ನೂತನ ಸೃಷ್ಟಿಯಾಗಿ ಬೆಳೆದ್ರೆ ನಾವು ಒಂದು ವೇಳೆ ದೇವರಿಗೆ ಮೆಚ್ಚುಗೆ ಆಗೋ ಫಲಗಳನ್ನ ಕೊಡೋಕ್ಕೆ ನಮ್ಗೆ ದೇವ್ರೊಂದು ಅವಕಾಶನ ಕೊಟ್ಟಿದ್ದಾರೆ. ಅದನ್ನ ನಾವು ಉಪಯೋಗ